ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಲಾಕ್ಡೌನ್ ಸಮಯದಲ್ಲಿ ನಿಮ್ಮ ಅಭ್ಯಾಸಕ್ಕೆ, ನಿಮ್ಮ ಮುಂಬರುವ ಪರೀಕ್ಷೆಗಳಿಗೆ ಸಹಾಯ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ 10ನೇ ತರಗತಿಯ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂತಹ ಪ್ರೋಸ್ಗಳಲ್ಲಿ ನಿಮಗೆ ಕನ್ಫ್ಯೂಸ್ ಆಗುವಂಥ ಒಂದು ಪ್ರೋಸ್ ಅಂದರೆ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಪ್ರೋಸ್ ಅಂದರೆ ದ ಡಿಸ್ಕವರಿ ಅಂತ ಇದೆ. ಹರ್ಮನ್ ಔಲ್ಡ್ ಅವರು ಬರೆದಂಥ ಒಂದು ಡಿಸ್ಕವರಿ ಅಂತ ಪ್ರೋಸು. ಈ ಪ್ರೋಸು ಸಾಮಾನ್ಯವಾಗಿ ಒಂದು ಪ್ಲೇ ಫಾರ್ಮಲ್ಲಿ ಇರೋದ್ರಿಂದ, ನಾಟಕದ ರೂಪದಲ್ಲಿ ಇರೋದ್ರಿಂದ, ಬ್ಯಾಕ್ ಟು ಬ್ಯಾಕ್ ಡೈಲಾಗ್ಸ್ಗಳು ಬರೋದ್ರಿಂದ ನಿಮಗದೊಂಚೂರು ಕನ್ಫ್ಯೂಸ್ ಆಗ್ಬೋದು. ಈ ಪಾಠದಿಂದ ನಿಮಗೆ 1+3 ಕ್ವೆಶನ್ಸ್ಗಳು ಫ್ರೇಮ್ ಆಗ್ಬೋದು. ಅಂದರೆ 1 ಮಾರ್ಕ್ಸಿಗೊಂದು, 3 ಮಾರ್ಕ್ಸಿಗೊಂದು ಎಕ್ಸ್ಟ್ರಾಕ್ಟು RC ಕ್ವೆಶನ್ ಅಂತೀವಲ್ಲ ಅದು, ಹಾಗೆ 2 ಮಾರ್ಕ್ಸಿಗೆ 2 ಪ್ರಶ್ನೆಗಳು, ಅದೇ ರೀತಿಯಾಗಿ 4 ಮಾರ್ಕ್ಸಿಗೊಂದು ಎಸೆ ಟೈಪ್ ಕ್ವೆಶನ್ ಬರ್ಬೋದು. ಯಾವುದೇ ರೀತಿಯ ಕ್ವೆಶನ್ಸ್ ಬಂದರೂ ಕೂಡ ನೀವೇನು ಮಾಡಬೇಕಾಗತ್ತೆ, ಅದನ್ನು ಬರೀಲಿಕ್ಕೆ ಏಬಲ್ ಆಗಿರಬೇಕು. ಸೊ ಇವಾಗ ನಾನು ಈ ಕನ್ಫ್ಯೂಸ್ ಆಗುವಂಥ ಒಂದು ಪಾಠವನ್ನು, ಪ್ರೋಸನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ದ ಡಿಸ್ಕವರಿ ಪ್ರೋಸ್, ದಿಸ್ ಇಸ್ ಅ ಫಾರ್ಮ್ ಆಫ್ ಪ್ಲೇ. ಇದನ್ನು ಬರೆದಿದ್ದು ಹರ್ಮನ್ ಔಲ್ಡ್ ಅವರು. ಸೊ ಈ ಒಂದು ಪ್ಲೇಯಲ್ಲಿ ಒಂದು ಇಂಟ್ರೊಡಕ್ಷನ್ ಇದೆ. ಈ ಇಂಟ್ರೊಡಕ್ಷನಲ್ಲಿ ಏನಿದೆ ಅಂದರೆ, Christopher Columbus first saw the light of the new world. Christopher Columbus first saw the light of the new world on the night of 11th October 1492. ಸೊ ಇಲ್ಲಿ 1492ರಲ್ಲಿ ಒಂದು ಹೊಸ ಭೂಮಿಯನ್ನು, ಜಗತ್ತನ್ನು ಅನ್ವೇಷಣೆ ಮಾಡ್ತಾನೆ. ಯಾರು? ಕ್ರಿಸ್ಟೋಫರ್ ಕೊಲಂಬಸ್ ಅಂತ. ಅದು ಅಕ್ಟೋಬರ್ 11ನೇ ತಾರೀಕಂದು. ಸೊ ಆ ಒಂದು ಹೊಸ ವರ್ಲ್ಡನ್ನು ಆತ ಕಂಡುಹಿಡಿಯೋದಕ್ಕಿಂತ ಮುಂಚೆ, ಆತ ನೋಡೋದಕ್ಕಿಂತ ಮುಂಚೆ, ಅಲ್ಲಿ ಹಿ ಕುಡ್ ಅಚೀವ್ ದಿಸ್ ಗ್ರೇಟ್ ಫೀಟ್, ಈ ಒಂದು ಸಾಹಸ ಕಾರ್ಯವನ್ನು, ಸಾಧನೆ ಮಾಡೋದಕ್ಕಿಂತ ಮುಂಚೆ, ಜಯಿಸೋದಕ್ಕಿಂತ ಮುಂಚೆ, ಹಿ ವಾಸ್ ಆಫನ್ ಅಟ್ ಓಪನ್ ಡೆಫಿಯನ್ಸ್ ವಿತ್ ಹಿಸ್ ಕ್ರ್ಯೂ. ಅವನ ಕ್ರ್ಯೂ ಮೆಂಬರ್ಸ್ ಅಂತ ಹೇಳ್ತೀವಿ, ಸೇಲರ್ಸ್ ಅಂತ ಹೇಳ್ತೀವಿ, ಸೀ ಫ್ಯಾರರ್ಸ್ ಅಂತ ಹೇಳ್ತೀವಿ. ಇವರೆಲ್ಲರ ಜೊತೆಗೆ ಈತ ಏನು ಮಾಡ್ತಿದ್ದ, ಓಪನ್ ಡೆಫೆನ್ಸಲ್ಲಿ ಇರ್ತಿದ್ದ. ಅಂದರೆ ವಿರೋಧ ಭಾವನೆಯಿಂದ ಇರ್ತಿದ್ದ. ಎಲ್ಲರೂ ಇವರನ್ನು ವಿರೋಧಿಸುವಂಥ ಒಂದು ಭಾವನೆ ಇತ್ತು. ಸೊ ಬೇಸ್ಡ್ ಆನ್ ದಿಸ್ ದ ಫ್ಲೇ ಬಿಲ್ಡ್ಸ್ ಆಫ್ ಕಾನ್ಫ್ಲಿಕ್ಟ್ ಆಫ್ ಗ್ರೇಟ್ ಇಮ್ಯಾಜಿನೇಷನ್. ಈ ಒಂದು ನಾಟಕವನ್ನು, ಈ ಒಂದು ಕೊಲಂಬಸ್ ಅವರ ಪ್ರಯಾಣವನ್ನು ಆಧರಿಸಿ ಇಲ್ಲಿರುವಂತಹ ಒಂದು ಸಂಘರ್ಷಣೆಯನ್ನು ಕಲ್ಪನೆ ಮಾಡಿಕೊಂಡು ಈ ಹರ್ಮನ್ ಔಲ್ಡ್ ಅವರು ನಿಮಗೆ ಈ ಪಾಠನ ಕೊಟ್ಟಿದ್ದಾರೆ, ಒಂದು ನಾಟಕ ರೂಪದಲ್ಲಿ ಕೊಟ್ಟಿದ್ದಾರೆ. ಸೊ ರೀಡ್ ದ ಪ್ಲೇ ಆಫ್ ಹರ್ಮನ್ ಔಲ್ಡ್ ಟು ಸಿ ಹೌ ದಿಸ್ ಕಾನ್ಫ್ಲಿಕ್ಟ್ ಈಸ್ ರಿಸಾಲ್ವ್ಡ್. ಸೊ ಆ ಕ್ರ್ಯೂ ಮೆಂಬರ್ಸ್ ಮಧ್ಯದಲ್ಲಿರುವಂತಹ ಒಂದು ಕಾನ್ಫ್ಲಿಕ್ಟ್, ಸಂಘರ್ಷ ಯಾವ ರೀತಿ ಬಗೆಹರಿತು ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ ಈ ಪಾಠದಲ್ಲಿ ಮುಂದೆ ಹೋಗಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ನಾವಿಲ್ಲಿ ಕ್ಯಾರೆಕ್ಟರ್ಸ್ಗಳನ್ನು ನೋಡಬೇಕಾಗತ್ತೆ. ಕ್ಯಾರೆಕ್ಟರ್ಸ್ ಅಂದರೆ ಪಾತ್ರಗಳು, ಯಾವ್ಯಾವ ಪಾತ್ರಗಳು ಬರ್ತಾವಂತ. ಈ ಸಾಂತಾ ಮಾರಿಯಾ ಅನ್ನೋ ಒಂದು ಹಡಗಿನ ಕ್ಯಾಪ್ಟನ್ನು ಕ್ರಿಸ್ಟೋಫರ್ ಕೊಲಂಬಸ್. ಹಾಗೆ ಇದರ ಆಫೀಸರ್ ಯಾರಿದ್ರಪ್ಪ ಅಂದ್ರೆ ಫೆಡ್ರೋ ಗಿಡ್ರೇಜ್. ಅದೇ ರೀತಿಯಾಗಿ ಪೆಪೆ ಅಂತ ಒಬ್ಬ ಪೇಜ್ ಬಾಯ್ ಅಂದರೆ ಇದು ಮಧ್ಯ ಕಾಲದಲ್ಲಿ ಯೂಸ್ ಮಾಡುವಂತಹ ಒಂದು ವರ್ಡು ಪೆಪೆ ಅನ್ನೋದು. ಇದ್ರ ಮೀನಿಂಗ್ ಪೇಜ್ ಬಾಯ್ ಅಂದರೆ ಸರ್ವೆಂಟ್ ಅನ್ನಂಗೆ, ಕೆಲಸಗಾರ ಅಂತಂಗೆ. ಸೊ ಅಲ್ಲಿ ಈತ ಸರ್ವೆಂಟ್ ಕೆಲಸ ಮಾಡ್ತಿದ್ದ, ಸೇವೆ ಮಾಡ್ತಿದ್ದ. ಯಾರು? ಈ ಪೇಜ್ ಬಾಯ್ ಕೊಲಂಬಸ್ ನಡೆಯಲ್ಲಿ. ಇವನ್ ಪ್ಯಾಟಿನೋ, ಡಿಯೇಗೋ ಗಾರ್ಸಿಯಾ, ಫ್ರಾನ್ಸಿಸ್ಕೋ ಗುಲೆರ್ನೋ ಐರಿಸ್, ಇವರು 4 ಜನ ಸೀಮೆನ್ ಆಗಿದ್ರು. ಅಂದರೆ ನಾವಿಕರ ಥರ ಇದ್ದರು, ಸೀಫೇರರ್ಸ್ ಅಂತ ಹೇಳ್ತೀವಿ. ಇಷ್ಟು ನಾವಿಲ್ಲಿ ಪಾತ್ರಗಳನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಒಂದು ಶಿಪ್ಪಲ್ಲಿ ಒಂದು ಇಂಪಾರ್ಟೆಂಟ್ ಜಾಗಗಳು ಯಾವುವು, ಪ್ಲೇಸಸ್ ಯಾವ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಶಿಪ್ಪಲ್ಲಿ ಪೂಪ್ ಅಂತ ಬರುತ್ತೆ ಒಂದು,
ತುತ್ತ ತುದಿ ಹಡಗಿನ ಒಂದು ಮೇಲೆ. ಅದೇ ರೀತಿಯಾಗಿ ಕ್ವಾರ್ಟರ್ ಡೆಕ್ ಅಂತ ಬರುತ್ತಾ, ಒಂದು ಮ್ಯಾಸ್ಟ್ ಇರುತ್ತೆ, ಸ್ತಂಭ. ಆ ಸ್ತಂಭದ ಧ್ವಜಸ್ತಂಭದ ಮೇನ್ ಮ್ಯಾಸ್ಟ್ ಅದ್ರ ಹಿಂದ್ಗಡೆ ಇರುವಂಥದ್ದು, ಪಕ್ಕದಲ್ಲಿ ಸಮೀಪದಲ್ಲಿರುವಂಥದ್ದು ಕ್ವಾರ್ಟರ್ ಡೆಕ್ ಅಂತೇಳಿ. ಇದು ಅಪ್ಪರ್ ಡೆಕ್ಕಲ್ಲಿ ಇರುವಂಥ ಒಂದು ಪಾರ್ಟು. ಸೊ ಹಾಗೆ ಈ ಫೋರ್ಮೋಸ್ಟ್ ಅಂತ ಬರುತ್ತೆ. ಈ ಮೇನ್ ಮ್ಯಾಸ್ಟ್ ಮುಂದ್ಗಡೆ ಇರುವಂಥದ್ದೇ ಫೋರ್ ಮ್ಯಾಸ್ಟ್ ಅಂತೇಳಿ, ಪಟಸ್ತಂಭ ಅಂತ ಹೇಳ್ತೀವಿ. ಹಾಗೆ ಅಂಡರ್ ಡೆಕ್ ಅಂತ ಇರುತ್ತೆ. ಇಲ್ಲಿ ಸೀಮೆನ್ ಅಷ್ಟೇ ಇರ್ತಾರೆ. ಕ್ವಾರ್ಟರ್ ಡೆಕ್ಕಲ್ಲಿ ಆಫೀಸರ್ಸು, ಕ್ಯಾಪ್ಟನ್ನು ಅವರೆಲ್ಲ ಅಲ್ಲಿ ಮೀಟಿಂಗ್ ಮಾಡ್ತಿರ್ತಾರೆ. ಇನ್ನು ಅಲ್ಲಿ ಕ್ಯಾಪ್ಟನ್ಗೋಸ್ಕರ ಒಂದು ಕ್ಯಾಬಿನ್ ಬೇರೆ ಇರುತ್ತೆ. ಸೊ ಇದು ಮುಖ್ಯವಾದ ಒಂದು ಪಾರ್ಟ್ಗಳು, ಶಿಪ್ಪಲ್ಲಿರೋ ಪಾರ್ಟ್ಗಳು, ಈ ಪಾಠದಲ್ಲಿ ಬರುವಂಥವು. ಸಾಮಾನ್ಯವಾಗಿ ನಾವು ಹಾಡು ಹಾಡೋದು ದುಃಖ ಇದ್ದಾಗ, ಸಂತೋಷ ಇದ್ದಾಗ. ಬಟ್ ಇಲ್ಲಿ ಈ ಒಂದು ಪ್ಲೇ, ನಾಟಕ ಒಂದು ಸಾಂಗಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಸಾಂಗ್ ಎಂಥ ಸಾಂಗ್ ಅಂದರೆ, ಇಟ್ ಈಸ್ ಸ್ಕೇರ್ಸ್ಲಿ ಡಿಸ್ಟಿಂಗ್ವಿಷಬಲ್ ಮರ್ಮರ್. ಇದನ್ನು ಅಷ್ಟೊಂದು ಏನು ಗಮನಿಸದೇ ಇರುವಂಥ ಒಂದು ಗೊಣಗಾಟ ಇರುತ್ತೆ, ಯಾರು ಗಮನಿಸ್ತಿದ್ದಿಲ್ಲ ಅಷ್ಟೊಂದು. ಸೊ ಯಾವುದು ಹಾಗಾದರೆ ಇದು? Here is a keg of rum, to kingdom come, the devil laughs, but God is dumb. ಇದು ಒಂದು ರೀತಿ ನಾವು ಏನೇ ಸಾಂಗ್ ಥರ ನೋಡ್ಬೋದು. Here is a keg of rum, to kingdom come, the devil laughs, but God is dumb. ಅಂದರೆ ಇದರ ಅರ್ಥ ಇಲ್ಲಿ ಒಂದು ರಮ್, ವೈನ್ದು, ಸರಾಯಿದೊಂದು ಬ್ಯಾರೆಲ್ಲನ್ನು ಹಿಡ್ಕೊಂಡಿದ್ದಾರೆ, ಒಂದು ಬಾಟ್ಲಿಯನ್ನು ಹಿಡ್ಕೊಂಡು, ಕೆಗ್ಗನ್ನು ಹಿಡ್ಕೊಂಡು, ಇದು ನಮ್ಮ ರಾಜ್ಯ ಯಾವಾಗ ಬರುತ್ತೋ, ನಮ್ಮ ರಾಜಧಾನಿ ಯಾವಾಗ ಬರುತ್ತೋ ಅಂತ ಇವರು ವೇಟ್ ಮಾಡ್ತಾ ಇದ್ದಾರೆ ಈಗರ್ಲಿ. ಆ್ಯಂಡ್ ದ ಡೆವಿಲ್ ಲ್ಯಾಬ್ಸ್, ಇಲ್ಲಿ ದೆವ್ವ ನಗತೈತಿ ಅಂತ ಹೇಳ್ತಾರೆ. ಬಟ್ ಗಾಡ್ ಈಸ್ ಡಮ್, ಅಲ್ಲಿ ದೆವ್ವ ನಕ್ಕರು ಕೂಡ ದೇವರು ಮೂಕವಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ದ ಡೆವಿಲ್ ಲ್ಯಾಬ್ಸ್ ಅನ್ನೋದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಬರುವಂಥ ಒಂದು ಸೆಂಟೆನ್ಸ್ಗಳಲ್ಲಿ ಇದನ್ನು ಫಾಲೋ ಮಾಡಬೇಕಾಗತ್ತೆ. ನೋಡೋಣ. ಇಲ್ಲಿ ಫಸ್ಟ್ ಡೈಲಾಗ್ ಯಾರ್ದಪ್ಪ ಅಂದರೆ ಇವಾನ್ ಪ್ಯಾಟೆನೋದು. ಇವಾನ್ ಶಾರ್ಪ್ ಆಗಿ ಒಂದು ಸಿಟಿಂದ ಬರ್ತಾನೆ, ಬಂದು ಹೇಳ್ತಾನೆ ಅವ್ರಿಗೆ ಬ್ರೈಟಾಗಿ, ದೇ ಹ್ಯಾವ್ ಟು ಸ್ಟಾಪ್ ದ್ಯಾಟ್. ಅವರೆಲ್ಲ ಇದನ್ನು ಸ್ಟಾಪ್ ಮಾಡಬೇಕು. ದ ಕ್ಯಾಪ್ಟನ್ ಈಸ್ ಆಲ್ವೇಸ್ ಫ್ಯೂರಿಯಸ್ ವೆನ್ ಹಿ ಹರ್ಸ್ ಇಟ್. ಕ್ಯಾಪ್ಟನ್ನು ಯಾವಾಗಲೂ ಕೋಪ ಬರುತ್ತೆ ಅವನಿಗೆ, ಯಾವಾಗ ಈ ಹಾಡನ್ನು ಕೇಳಿದಾಗ, ಇದನ್ನು ಕೇಳಿದಾಗ. ಸೊ ಈ ಒಂದು ಡೈಲಾಗ್ ಮೇಲೆ ನಿಮಗೊಂದು ಆರ್ಸಿ ಕ್ವೆಶನ್ ಬರ್ಬೋದು. ಯಾವ ರೀತಿ ಅಂದರೆ, ಹೂ ಶುಡ್ ಸ್ಟಾಪ್ ಇಟ್, ಹೂ ಶುಡ್ ಸ್ಟಾಪ್ ದ್ಯಾಟ್, ಎ ಕ್ವೆಶನ್ ಬರ್ಬೋದು. ಯಾರು ಅದನ್ನು ಸ್ಟಾಪ್ ಮಾಡಬೇಕಾಗಿತ್ತು ಅಂದರೆ, ಇಲ್ಲಿ ಆನ್ಸರು ಸೀಮೆನ್, ಸೇಲರ್ಸ್ ಅಂತ ಹೇಳ್ತೀವಿ. ಹಾಗೆ ವಾಟ್ ಡಸ್ ಇಟ್ ರೆಫರ್, ಇಟ್, ದೇ ಹ್ಯಾವ್ ಟು ಸ್ಟಾಪ್ ದ್ಯಾಟ್. ಇಟ್ ಅಂತ ಬರುತ್ತಲ್ಲಿ, ಹಿ ಹಿಯರ್ಸ್ ಇಟ್, ಯಾವಾಗ ಅದನ್ನು ಕೇಳ್ತಾನೋ ಆತ ಅವನಿಗೆ ಕೋಪ ಬರುತ್ತಂತ. ಸೊ ಇಟ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ದ ಸಾಂಗ್ ಆಫ್ ದ ಸೀಮೆನ್, ಆ ಸೀಮೆನ್ ಹಾಡುವಂಥ ಸಾಂಗು. ಹಾಗೆ ಸಿ ಕ್ವೆಶನ್ ಏನಿದೆ ಅಂದರೆ, ಏನು ಕೇಳಬಹುದು ನಿಮಗೆ ಇದ್ರ ಮೇಲೆ, ವೈ ಡಿಡ್ ಹಿ ಸೇ ದಿಸ್, ಇದನ್ನು ಯಾಕೆ ಈ ಥರ ಹೇಳ್ತಾನ, ಆತ ಸ್ಟಾಪ್ ಮಾಡುವಂತ ಯಾಕೆ ಹೇಳ್ತಾನಪ್ಪ ಅಂದರೆ, ದ ಕ್ಯಾಪ್ಟನ್ ವಾಸ್ ಆಲ್ವೇಸ್ ಫ್ಯೂರಿಯಸ್ ವೆನ್ ಹಿ ಹಿಯರ್ಸ್ ದಿಸ್, ಬಿಕಾಸ್ ದ ಸಾಂಗ್ ವಾಸ್ ಕ್ರಿಟಿಸೈಸಿಂಗ್ ದ ಕ್ಯಾಪ್ಟನ್ ಕೊಲಂಬಸ್. ಸೊ ಕೊಲಂಬಸ್ ಅನ್ನ ಆ ಸಾಂಗ್ ಏನು ಮಾಡ್ತಾ ಕ್ರಿಟಿಸೈಸ್ ಮಾಡ್ತಿತ್ತು. ಹಾಗಾಗಿ ಈ ಒಂದು ಹಾಡನ್ನು ಕೇಳಿದಾಗ ಅವನಿಗೆ ಕೋಪ ಬರ್ತಿತ್ತು, ಅತಿಯಾದ ಕೋಪ ಬರ್ತಿತ್ತು. ಹಿ ವಾಸ್ ಆಲ್ವೇಸ್ ಫ್ಯೂರಿಯಸ್. ಇಲ್ಲಿ ನಿಮಗೆ ಗೊತ್ತಾಗಬಹುದು, ದ ಡೆವಿಲ್ ಲ್ಯಾಬ್ಸ್ ಅಂತ ಹೇಳಿತ್ತು ಸಾಂಗಲ್ಲಿ. ಸೊ ಆ ಡೆವಿಲ್ ಲ್ಯಾಬ್ಸ್ ಅವರು ಕ್ರಿಟಿಸೈಸ್ ಮಾಡೋದು ಈ ಕೊಲಂಬಸ್ನಿಗೆ ಅವರು ಇಂಡೈರೆಕ್ಟಾಗಿ ಏನು ಮಾಡ್ತಾ ಇದ್ದಾರೆ, ಡೆವಿಲ್ ಅಂತ ಹೇಳ್ತಾ ಇದ್ದಾರೆ. ದ್ಯಾಟ್ಸ್ ವೈ ಹಿ ವಾಸ್ ಫ್ಯೂರಿಯಸ್. ಸೊ ಡಿಯೇಗೋ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲಿ, ಸ್ಯಾಂಟ್ ವಿ ಇವನ್ ಸಿಂಗ್ ಟು ಕೀಪ್ ಅವರ್ ಸ್ಪಿರಿಟ್ಸ್ ಶೇ ಅಂತ ಹೇಳ್ತಾನೆ. ನಮ್ಮ ಸ್ಪಿರಿಟನ್ನು, ನಮ್ಮ ಸ್ಫೂರ್ತಿಯನ್ನು ಕಾಯ್ದಿಟ್ಕೊಳ್ಳಿಕ್ಕೆ ನಾವೊಂದು ಹಾಡನ್ನು ಹಾಡಬಾರ್ದಾ, ಶೇ ಏನಿದು ಅಂತ ಬೇಸರ ವ್ಯಕ್ತಪಡಿಸ್ತಾನೆ. ಅಷ್ಟರಲ್ಲಿ
ದೇ ಅಟೆಂಡ್ ವಿತ್ ಅಸ್ಯೂಮ್ಡ್ ಅಸಿಡಿಟಿ ಟು ದ ರಿಗ್ಗಿಂಗ್. ಅವರು ರಿಗ್ಗಿಂಗ್ ಇಟ್ ಮೀನ್ಸ್ ದ ಸೇಲಿಂಗ್ ವರ್ಕ್ ಆಫ್ ಸೇಲಿಂಗ್ ಅಂತ ಹೇಳ್ತೀವಿ. ಹಡಗು ಸಾಗಬೇಕಲ್ಲ, ಆ ಕೆಲಸ ಮಾಡಲಿಕ್ಕೆ ರಿಗ್ಗಿಂಗ್ ಅಂತ ಹೇಳ್ತೀವಿ. ಅದು ರಿಗ್ಗಿಂಗ್ ಮಾಡೋ ಥರ ಒಂದು ಆಸಕ್ತಿ ಇರೋರ ಥರ ನಾಟಕ ಮಾಡಿಕೊಂಡು ಅವರು ಕೆಲಸಕ್ಕೆ ಮುಂದಾಗ್ತಾರೆ. ನೀವೆಲ್ಲ ಸ್ಕೂಲಲ್ಲಿ ಈ ಕಸ ಕಡ್ಡಿ ಆರಿಸುವಾಗ ಹೆಂಗೆ ನಾಟಕ ಮಾಡ್ತಿರ್ತೀರೋ ಆ ಥರ ಇವರು ಇಲ್ಲಿ ನಾಟಕೀಯವಾಗಿ ಆಸಕ್ತಿ ಇರುವಂತೆ ಕೆಲಸಕ್ಕೆ ಮುಂದಾಗ್ತಾರೆ. ಅವಾಗ ಫೆಡ್ರೋ ಗಿಟ್ರಿಜ್ ಕಮ್ಸ್ ಇನ್. ಒಳಗಡೆ ಫೆಡ್ರೋ ಗಿಟ್ರಿಜ್ ಬರ್ತಾನೆ. ಹಿ ವಾಸ್ ಆನ್ ಆಫೀಸರ್, ಒಬ್ಬ ಆಫೀಸರ್ ಇತ್ತ ಆಕಿ ಸಿಪ್ಪದು. ಹಿ ಈಸ್ ಸಮವಾಟ್ ಸರ್ಪ್ರೈಸ್ಡ್ ವೆನ್ ಹಿ ಸೀಸ್ ದಿ ಅದರ್ಸ್. ಅಲ್ಲಿ ಈತ ಅವ್ರನ್ನೆಲ್ಲ ನೋಡಿದಾಗ ಸರ್ಪ್ರೈಸ್ ಆಗ್ತಾನೆ. ಒಂದಿಷ್ಟು ಜನ ನೋಡಿದಾಗ ಏನಂತ ಫೆಡ್ರೋ ಕ್ವೆಶನ್ ಮಾಡ್ತಾನೆ. ಅವಾಗ ಹೂಸ್ ದ್ಯಾಟ್, ಯಾರದು ಎಲ್ಲಿರೋದು ಅಂತ ಕೇಳ್ತಾನೆ. ಅವಾಗ ಡಿಯೇಗೋ ರೈಸಿಂಗ್ ಎದ್ದು ಹೇಳ್ತಾ ಡಿಯೇಗೋ ಹೇಳ್ತಾನೆ, ಡಿಯೇಗೋ ಗಾರ್ಸಿಯಾ ಆ್ಯಂಡ್ ಇವಾನ್ ಪ್ಯಾಟಿನೋ ಸರ್ ಅಂತ ಒಪ್ಕೊಳ್ತಾರೆ. ಅವ್ರು ಎದ್ದು ನಿಂತು ಹೇಳ್ತಾರೆ ತಮ್ಮ ನೇಮನ್ನು. ಅವಾಗ ಪೆಡ್ರೋ ಹೇಳ್ತಾನೆ, ಇನ್ಕ್ಲೈನ್ ಟು ಬಿ ಕಮ್ಯುನಿಕೇಟಿವ್, ಅವ್ರ ಜೊತೆ ಮಾತಿಗಿಳಿಯುತ್ತಾ, ಇಟ್ಸ್ ಡಾರ್ಕ್, ಐ ವುಡ್ ವೆಲ್ಕಮ್ ದ ಮೂನ್. ಇದು ಕತ್ಲಾಗಿದೆ, ನಾನು ಮೂನನ್ನು ವೆಲ್ಕಮ್ ಮಾಡ್ತೀನಿ. ಸೊ ಇದು ಕತ್ಲಾಗೋ ಸಮಯ, ಇವಾಗ ಇಲ್ಲಿ ಏನು ಮಾಡ್ತಿದ್ದೀರಿ ಅಂತ ಆತ ಕೇಳ್ತಾನೆ ಇಂಡೈರೆಕ್ಟಾಗಿ. Diego, I, John Fedro. Yes, Sir Fedro. Already you have understood the word of the meaning of the word dawn. In the lesson of Gentleman of Rio and Medio. ಸೊ ಆ ಪಾಠದಲ್ಲಿ ನೀವು ಡಾನ್ ಅಂತ ತಿಳ್ಕೊಂಡಿರಿ. ಇಟ್ ಈಸ್ ದ ಸ್ಪ್ಯಾನಿಷ್ ವರ್ಡ್, ಒಂದು ಸ್ಪ್ಯಾನಿಷ್ ಶಬ್ದ ಇದೊಂದು. ಡಾನ್ ಅಂದರೆ ಸರ್ ಅಂತ ಕರಿತೀವಿ. ಸೊ ಅದಕ್ಕೆ ಎಸ್ ಇಲ್ಲಿ ಐ ಅಂತಂದರೆ ಎಸ್ ಅಂತ ಹೇಳ್ತೀವಿ ನಾವು. So yes, Don Pedro, some of us would welcome the coast of the Spain still more. ನಮ್ಮಲ್ಲಿ ಕೆಲವರು, ನೀವು ಮೂನನ್ನು ವೆಲ್ಕಮ್ ಮಾಡಿದರೆ ನಮ್ಮಲ್ಲಿ ಕೆಲವರು ಆ ಸ್ಪೇನ್ ದೇಶದ, ನಮ್ಮ ದೇಶದ ಕರಾವಳಿ ತೀರವನ್ನು ನಾವು ಸೇರ್ಲಿಕ್ಕೆ ಇಷ್ಟಪಡ್ತೀವಿ, ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾನಿಂತ. ಅಂದ್ರೆ ದೇ ವಾಂಟೆಡ್ ಟು ಗೋ ಬ್ಯಾಕ್ ದೇರ್ ಕಿಂಗ್ಡಮ್, ದೇರ್ ಲ್ಯಾಂಡ್, ಸ್ಪೇನ್. ಸೊ ಫೆಡ್ರೋ ಪಂಪಿಂಗ್, ಅವನಿಗೆ ಒಂದು ಸ್ವಲ್ಪ ಹುರಿದುಂಬಿಸ್ತಾ, ಧೈರ್ಯ ನೀಡ್ತಾ, ಎನ್ಕರೇಜ್ ಮಾಡ್ತಾ, ಇಂಪೇಷಂಟ್ ಡಿಯೇಗೋ, ಇಂಪೇಷಂಟ್, ತಾಳ್ಮೆಯನ್ನು ಕಳ್ಕೊಂಡಿದ್ದೀನಿ ನೀನು, ಯಾಕೆ ಡಿಯೇಗೋ ಅಂತ ಕೇಳ್ತಾನೆ ಅವನಿಗೆ. ಡಿಯೇಗೋ ಸಲಿಲಿ ಸ್ವಲ್ಪ ರಫ್ ಆಗಿ ಹೇಳ್ತಾನೆ, ಹೊರಟಾಗಿ, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್. ಇಲ್ಲಿ ಪೇಷನ್ಸ್ಗಳಿಗೂ ಮಿತಿಗಳಿವೆ, ಏನದು ತಾಳ್ಮೆಗೂ ಕೂಡ ಒಂದು ಮಿತಿ ಇದೆ, ಮಿತಿಗಳಿರುತ್ತವೆ ಅಂತ ಆತ ಹೇಳ್ತಾನೆ. ತಾಳ್ಮೆಗೂ ಮಿತಿ ಇದೆ, ಅದನ್ನು ಮೀರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಸೊ ಫೆಡ್ರೋ ಹೇಳ್ತಾನೆ ಇವಾಗ, ಹ್ಯೂಮರಿಂಗ್ ಹಿಮ್, ಸ್ವಲ್ಪ ಹಾಸ್ಯ ಮಾಡ್ತಾ, ಆ್ಯಂಡ್ ಯು ಹ್ಯಾವ್ ರೀಚ್ಡ್ ದೆಮ್ ಎ ರೈಟಾ ಅಂದಂಗೆ. ಎ ಅಂತ ಇಲ್ಲಿ ಅಂದರೆ ರೈಟಾ ಅಂದಂಗೆ, ಸರಿಯಾ ಹೌದಲ್ಲ ಅಂತ ಅಂದಂಗೆ. ಹಂಗಾದ್ರೆ ನೀವು ಆ ಎಲ್ಲ ತಾಳ್ಮೆಯ ಒಂದು ಮಿತಿಯನ್ನು ಮೀರಿದ್ದೀರಾ, ಅದನ್ನು ರೀಚ್ ಆಗಿದ್ದೀರಾ, ತಲುಪಿದ್ದೀರಾ ಅಂತ ಕೇಳ್ತಾನೆ. ಇಂಡೈರೆಕ್ಟಾಗಿ ಅವನಿಗೆ ಹಾಸ್ಯ ಮಾಡ್ತಾ ಕೇಳ್ತಾನೆ, ಹುಟ್ಟಿದ್ದೀರಾ ಅಂತ ಹೇಳಿ. ಸೊ ಇಲ್ಲಿ ನಮಗೆ ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್ ಅಂತ ಏನು ಸೆಂಟೆನ್ಸ್ ಇದೆಯಲ್ಲ, ಇದ್ರ ಮೇಲೆ ಒಂದು ಕ್ವೆಶನ್ ಬರ್ಬೋದು ನಮಗೆ 1 ಮಾರ್ಕ್ಸಿಗೆ. ಯಾವ ರೀತಿ ಅಂತಂದರೆ, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್ ಅಂತ ಕೊಟ್ಟು, ವಾಟ್ ಮೂಡ್ ದಿ ಸೆಂಟೆನ್ಸ್ ಸಜೆಸ್ಟ್ ಆಫ್ ದ ಡಿಯೇಗೋ ಅಂತ ಕೇಳ್ಬೋದು, ಅಥವಾ ಇನ್ ವಾಟ್ ಮೂಡ್ ದ ಡಿಯೇಗೋ ಸೆಡ್ ದಿಸ್ ಅಂತ ಕೇಳ್ಬೋದು. ಯಾವ ಮೂಡಲ್ಲಿ ಇದನ್ನು ನಿಮಗೆ ಕೇಳಿದರು, ಈ ಒಂದು ಸೆಂಟೆನ್ಸನ್ನು ಹೇಳ್ತಾನ ಅಂತ ಕೇಳ್ಬೋದು ನೀವು. ಯಾವ ಮೂಡಲ್ಲಿ ಅಂದರೆ, ಡಿಯೇಗೋ ಲಾಸ್ಟ್ ಹೀಸ್ ಹೋಪ್ಸ್ ಬಿಕಾಸ್ ದೇ ವರ್ voyaging and they still did not find any land, so they wanted to return their country, Spain, and they wanted to go their homes. ಅವ್ರ ಮನೆಗೆ ಹೋಗಲಿಕ್ಕೆ ಅವ್ರು ಇಷ್ಟಪಡೋತ್ತರ. ಸೊ ಹಾಗಾಗಿ ಈತ ತನ್ನೆಲ್ಲ ಹೋಪುಗಳನ್ನು ಕಳ್ಕೊಂಡು, ಪೇಷನ್ಸನ್ನು ಕಳ್ಕೊಂಡು ಈ ಸೆಂಟೆನ್ಸನ್ನು ಹೇಳ್ತಾನೆ. ಅವಾಗ ಡಿಯೇಗೋ ಹೇಳ್ತಾನೆ, ಅವಾಗ ಲಿಮಿಟ್ಸ್ ಎಲ್ಲ ರೀಚ್ ಆಗಿದ್ದೀರಿ ಅಂತ ಪೆಡ್ರೋ ಕೇಳಿದಾಗ ಡಿಯೇಗೋ ಹೇಳ್ತಾನೆ, ವಿ ಆರ್ ಲೈಕ್ ಬ್ಯಾಟ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ. ನಾವು ಹಗಲಿ ಹಾರಾಡುವಂಥ ಬ್ಯಾಟ್ಗಳಿದ್ದಂತೆ, ಬಾವಲಿಗಳಿದ್ದಂತೆ ಸರ್. ಇಟ್ ಈಸ್ ಟೈಮ್ ಹಿ ಗೇವ್ ವೇ. ಈ ರಾತ್ರಿ ಅಷ್ಟೇ ನಮಗೆ ಟೈಮ್ ಇರುತ್ತೆ, ಅವನು ಈ ರಾತ್ರಿ ಅಷ್ಟೇ ಟೈಮ್ ಕೊಡ್ತಾನೆ, ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾನೆ. ಸೊ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 in his hands?
ಯಾಕೆ ಒಬ್ಬ ವ್ಯಕ್ತಿ ತನ್ನ ಕೈಯಲ್ಲಿ 50 ಜೀವಗಳನ್ನು ಇಟ್ಕೋಬೇಕು ಅಂತ ಕ್ವೆಶನ್ ಮಾಡ್ತಾನೆ. ಯಾರಿಗೆ? ಪೆಡ್ರೋನಿಗೆ. ಇಲ್ಲಿ ನಿಮ್ಗೆ ಈ ಒಂದು ಸ್ಟೇಟ್ಮೆಂಟಲ್ಲಿ ಎಕ್ಸ್ಟ್ರಾಕ್ಟ್ ಆಗಿ ಕೊಟ್ಟು ಒಂದು 3 ಕ್ವೆಶನ್ಸ್ ಕೇಳ್ಬೋದು, ABC ಅಂತ ಹೇಳಿ. ಕ್ವೆಶನ್ ಏನು ಕೇಳ್ಬೋದು? ಸೊ ಸ್ಟೇಟ್ಮೆಂಟ್, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್. ಇದು ರಿಪೀಟೆಡ್ ಆದಂತಹ ಎಲ್ಲ ಕ್ವೆಶನ್ ಆಗಿರುತ್ತಾ ಸ್ಟೇಟ್ಮೆಂಟು ಎಕ್ಸ್ಟ್ರಾಕ್ಟಲ್ಲಿ. ಸೊ ಹೂ ಸೆಡ್ ದಿಸ್ ಅಂತ ಕೇಳಿದರೆ ಡಿಯೇಗೋ ಸೆಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಸೆಂಟೆನ್ಸು. ಇನ್ ಕ್ವೆಶನ್ B, ವಾಟ್ ಡಸ್ ದ ಸ್ಪೀಕರ್ ಮೀನ್? ಹಂಗಾರೆ ಏನಿದ್ರ ಅರ್ಥ? ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ 50 ಲೈವ್ಸ್ ಇನ್ ಹಿಸ್ ಹ್ಯಾಂಡ್. ಅವನ ಕೈಯಲ್ಲಿ 50 ಜೀವಗಳನ್ನು ಯಾಕೆ ಇಟ್ಕೋಬೇಕು ಅಂತ ಹೇಳ್ತಾರಲ್ಲ, ಏನಿದ್ರ ಅರ್ಥ ಅಂತಂದರೆ, ಸೊ ಹಿಯರ್ ದ Christopher Columbus was the captain of the Santa Maria ship and they wanted to go back, but Columbus was not giving up and he was not letting them to go to return their homes. So ಹೀಗಾಗಿ ಈತ ಅವ್ರನ್ನ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕಾಗಿ they felt that the Columbus had the 50 lives in his hand. ಅವನ ಕೈಯಲ್ಲಿ 50 ಜೀವಗಳನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾನೆ ಅಂತ ಅವ್ರಿಗೆ ಅನಿಸುತ್ತೆ ಅದು. ಸೊ ವೈ ಡಿಡ್ ಹಿ ಸೇ ದಿಸ್ ಅಂತ ಕೇಳಿದರೆ, ಬಿಕಾಸ್ ದೇ ಆರ್ ಆಲ್ರೆಡಿ ಲಾಸ್ಟ್ ದೇರ್ ಹೋಪ್ಸ್, ಬಿಕಾಸ್ ದೇ ವರ್ ನಾಟ್ ಗೋಯಿಂಗ್ ಟು ಫೈಂಡ್ ಎನಿ ನ್ಯೂ ಲ್ಯಾಂಡ್, ಸೊ ದೇ ಟಯರ್ಡ್ ಆ್ಯಂಡ್ ವಾಂಟೆಡ್ ಟು ಗೋ ಬ್ಯಾಕ್ ದೇರ್ ಹೋಮ್ಸ್. ಬಟ್ ದ ಕೊಲಂಬಸ್ ಈಸ್ ನಾಟ್ ಲೆಟಿಂಗ್ ದೆಮ್. ಅವ್ರನ್ನ ಬಿಡಾಕುತ್ತಿಲ್ಲ. ಸೊ ಹಾಗಾಗಿ ಅವರಿಗೆ ಈ ಒಂದು ಡಿಸ್ಕಂಟೆಂಟಿಂದ, ಅತೃಪ್ತಿಯಿಂದ ಇವರು ಡಿಯೇಗೋ ಹೇಳಕುತ್ತಾನೆ ಈ ಡೈಲಾಗನ್ನು, ಸ್ಟೇಟ್ಮೆಂಟನ್ನು. ಸೊ ಇಲ್ಲಿ ಫೆಡ್ರೋ ವಿತ್ ಅಥಾರಿಟಿ, ಇವಾಗ ಅಧಿಕಾರದಿಂದ ಹೇಳ್ತಾನೆ, ಐ ಹೋಪ್ ವಿ ಆರ್ ನಾಟ್ ಎಂಟರ್ಟೈನಿಂಗ್ ಮ್ಯೂಟಿನಸ್ ಥಾಟ್ಸ್ ಡಿಯೇಗೋ. ನಾವಿಲ್ಲಿ ದಂಗೆ ಏಳುವಂತಹ, ಕ್ರಾಂತಿ ಏಳುವಂತಹ ಒಂದು ವಿಚಾರಗಳಿಗೆ ನಾವು ಮನ್ನಣೆ ಕೊಡ್ತಾ ಇಲ್ಲ, ಅವುಗಳನ್ನು ಎಂಟರ್ಟೈನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಅವಾಗ ಡಿಯೇಗೋ, ಮ್ಯೂಟಿನಿ ಈಸ್ ಆನ್ ಅಗ್ಲಿ ವರ್ಡ್ ಸರ್. ಮ್ಯೂಟಿನಿ ಅನ್ನೋದೊಂದು ಕೆಟ್ಟ ಪದ ಸರ್ ಅಂತ ಹೇಳ್ತಾನೆ. ಸೊ ಯಾಕಿದು ಮ್ಯೂಟಿನಿ ಅನ್ನೋದು ಕೆಟ್ಟ ಪದ ಅಂತ ಕೇಳ್ಬೋದು ನಿಮ್ಮನ್ನು, ಅಥವಾ ಈ ಡೈಲಾಗನ್ನು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿ ತಗೋಬೋದು. ಇದನ್ನು ಮ್ಯೂಟಿನಿ ಈಸ್ ಆನ್ ಅಗ್ಲಿ ವರ್ಡ್ ಸರ್ ಅಂತ ಸ್ಟೇಟ್ಮೆಂಟ್ ಇರುತ್ತೆ. ಕ್ವೆಶನ್ A, ಹೂ ಸೆಡ್ ದಿಸ್ ಅಂತ ಕೇಳ್ಬೋದು, ಯಾರು ಹೇಳಿದರು ಅಂತ. ಡಿಯೇಗೋ ಸೆಡ್ ದಿಸ್. ಆ್ಯಂಡ್ ಇನ್ ವಾಟ್ ವೇ ದಿಸ್ ವರ್ಡ್ ಈಸ್ ಅಗ್ಲಿ ಅಂತ ಕೇಳ್ಬೋದು. ಮ್ಯೂಟಿನಿ ಅನ್ನೋದು ಯಾವ ರೀತಿಯಲ್ಲಿ ಅಗ್ಲಿ, ಕೆಟ್ಟದಾಗಿತ್ತು ಅಂತ ಕೇಳ್ಬೋದು. ಸೊ ನೀವು ಅವಾಗ ಆನ್ಸರ್ ಏನು ಮಾಡಬೇಕಾಗತ್ತೆ, ಬಿಕಾಸ್ ಮ್ಯೂಟಿನಿ ಈಸ್ ಆ್ಯನ್ ಅಗ್ಲಿ ವರ್ಡ್ ಬಿಕಾಸ್ ಇಟ್ ಲೀಡ್ಸ್ ಟು ಡಿಸ್ಟ್ರಕ್ಷನ್. ಇದು ನಾಶಕ್ಕೆ ಒಂದು ಕರ್ಕೊಂಡು ಹೋಗುವಂಥದ್ದು, ನಾಶವನ್ನು ಮಾಡುವಂಥ ಒಂದು ವರ್ಡ್ ಇದು ಮ್ಯೂಟಿನಿ. ದಂಗೆ ಅಂತ ಹೇಳ್ತೀವಿ, ಕ್ರಾಂತಿ ಅಂತ ಹೇಳ್ತೀವಿ. ಕ್ರಾಂತಿಯಿಂದ ಆಗೋದೆಲ್ಲ ನಾಶನೇ. ಸೊ ಹಾಗೆ ದಂಗೆಯಿಂದ ಆಗೋದು ನಾಶನೇ. ಇನ್ನು ಆಪ್ಷನ್ C ಕೇಳ್ಬೋದು, ವೈ ಡಿಡ್ ಯು ಸೇ ದಿಸ್, ಯಾಕೆ ಇದನ್ನು ಈತ ಹೇಳ್ತಾನ ಅಂತ ಕೇಳ್ಬೋದು. ಮ್ಯೂಟಿನಿ ಇಸ್ ಅನ್ ಅಗ್ಲಿ ವರ್ಡ್ ಅಂತೇಳಿ. ಬಿಕಾಸ್ when the Pedro asked him, they were not entertaining the mutinous thoughts ಅಂತ ಹೇಳಿದಾಗ ಈ ಮಾತನ್ನು ಹೇಳ್ತಾನೆ. ಪೆಡ್ರೋ ಆ್ಯಂಡ್ ಆನ್ ಅಗ್ಲಿಯರ್ ಡೀಡ್ ಆಲ್ಸೋ ಅಂತ ಹೇಳ್ತಾನೆ. ಹಂಗಾರೆ ಮ್ಯೂಟಿನಿ ಅನ್ನೋದೊಂದು ಕೆಟ್ಟ ಕೆಲಸನೂ ಹೋಗಲ್ಲ ಅಂತ ಹೇಳ್ತಾನೆ. ಸೊ ಇಲ್ಲಿ ಇವ್ರದ್ದು ವ್ಯಂಗ್ಯವಾಗಿ ಮಾತಾಡ್ತಾ ಇಂಡೈರೆಕ್ಟಾಗಿ ಒಬ್ಬರನ್ನ ಬ್ಲೇಮ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಅಟ್ ದಟ್ ಮೂಮೆಂಟ್ ಇವಾನ್ ಫಿನಿಶಿಂಗ್ his job at the rigging ಜಾಬನ್ನು ಆತ ಇವಾನ್ ಪ್ಯಾಟಿನೋ ಕಂಪ್ಲೀಟ್ ಫಿನಿಶ್ ಮಾಡಿಕೊಂಡು ರೈಸಸ್ ಎದ್ದೇಳ್ತಾನೆ ಆ್ಯಂಡ್ ವಿತ್ ಅ ಸಲ್ಯೂಟ್ ಗೋಸ್ ಆಫ್, ಹೋಗ್ತಾನೆ. ಕೊಲಂಬಸ್ ಕಮ್ಸ್ ಇನ್. ಕೊಲಂಬಸ್ ಒಳಗಡೆ ಬರ್ತಾನೆ. ಹಿ ಈಸ್ ಟಾಲ್, ವೆಲ್ ಬಿಲ್ಟ್ ಮ್ಯಾನ್ ಆಫ್ 46. ಆತ ಟಾಲ್ ಇರ್ತಾನೆ, ವೆಲ್ ಬಿಲ್ಟ್ ಇರ್ತಾನೆ. ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಮೇಲೆ ನಿಮಗೆ ಕೊಲಂಬಸ್ನ ಫಿಸಿಕ್ ಬಗ್ಗೆ ಕೇಳ್ಬೋದು, ಫಿಸಿಕಲ್ ಬಗ್ಗೆ ಕೇಳ್ಬೋದು, ಅವನ ಒಂದು ದೈಹಿಕ ಒಂದು ಆಕಾರದ ಬಗ್ಗೆ ಕೇಳ್ಬೋದು. ಸೊ ಇಲ್ಲಿ ಫಿಸಿಕಲ್ ಫೀಚರ್ಸಲ್ಲಿ ಫಸ್ಟ್ ಬರೋದು, ಹಿ ಈಸ್ ಅ ಟಾಲ್ ವೆಲ್ ಬಿಲ್ಟ್. ಅಂದರೆ ಅವನ ಫಿಸಿಕ್ ಹೆಂಗಿತ್ತು, ದೇಹ ಎತ್ತರ ಇದ್ದ, ದಷ್ಟಮುಟ್ಟ ಇದ್ದ. ಆ್ಯಂಡ್ ಹಿಸ್ ಏಜ್ ವಾಸ್ 46. ಅವನ ವಯಸ್ಸನ್ನು ಕೇಳಿದರೆ 46 ವಯಸ್ಸಿತ್ತು. ಹೇರ್ ಫ್ರೀ ಮ್ಯಾಚೂರ್ಲಿ ವೈಟ್. ಅವನ ಕೂದಲು ವಯಸ್ಸಾಗೋದಕ್ಕಿಂತ ಮುಂಚೆನೇ ಬೆಳಗಾಗಿತ್ತು. ಕಾಂಪ್ಲೆಕ್ಷನ್ ಫೇರ್. ಅವನ ಮೈಬಣ್ಣ, ಕಾಂಪ್ಲೆಕ್ಷನ್ ಅಂದರೆ ನಾವು ಇಲ್ಲಿ ಮೈಬಣ್ಣ ಅಂತೀವಿ. ಇದು ಆಲ್ರೆಡಿ ನಿಮಗೆ 9th ಸ್ಟ್ಯಾಂಡರ್ಡಲ್ಲಿ ಎನ್ಚೆಂಟೆಡ್ ಕೂಲಲ್ಲಿ ಬಂದಿತ್ತು. ಕಾಂಪ್ಲೆಕ್ಷನ್ ಅಂದರೆ ಮೈಬಣ್ಣ ಹೇಗಿತ್ತು ಅಂದರೆ ಫೇರ್, ಆಲ್ಮೋಸ್ಟ್ ರೆಡಿ, ಸುಂದರವಾಗಿತ್ತು.
ಹಾಗೆ ಗುಲಾಬಿ ಬಣ್ಣದ ಆರೋಗ್ಯಯುತವಾದಂಥ ಒಂದು ಮೈ ಬಣ್ಣ ಇತ್ತು ಅವನಿಗೆ. ಆ ಮ್ಯಾನ್ ಆಫ್ ಕ್ವಿಕ್ ಟೆಂಪರ್, ಒಂದು ನೇಚರ್ ಸ್ವಭಾವ ಹೆಂಗಿತ್ತಂದರೆ ಅವನಿಗೆ ಕ್ವಿಕ್ ಟೆಂಪರ್, ತಕ್ಷಣ ಕೋಪ ಬರ್ತಿದ್ದ. ಆ್ಯಂಡ್ ಇರಿಟ್ಯಾಬಿಲಿಟಿ, ಅವನಿಗೆ ತಕ್ಷಣ ಒಂದು ಮುಂಗೋಪ ಜಾಸ್ತಿ, ಕಿರಿಕಿರಿಯಾಗಿ ಅವನಿಗೆ ಕೆರಳಿಸುವಂಥದ್ದು, ಕೋಪವನ್ನು ಕೆರಳಿಸುವಂಥ ಮನೋಭಾವ ಇತ್ತು. ವಿಚ್ ಕಂಟ್ರೋಲ್ಸ್ ಓನ್ಲಿ ವಿತ್ ಆ್ಯನ್ ಎಫರ್ಟ್, ಆತ ತಾನಾಗಲೇ ಪ್ರಯತ್ನ ಮಾಡಿ ಆ ಒಂದು ಕೋಪವನ್ನು ಕಂಟ್ರೋಲ್ ಮಾಡ್ತಿದ್ದ. ಹಿಸ್ ಫೇಸ್, ಅವನ ಫೇಸನ್ನು, ಅವನ ಮುಖವನ್ನು ಯಾವ ರೀತಿ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಿದ್ದಾರೆ ಅಂದರೆ, ಇನ್ ರಿಫರ್ಸ್, ಇಟ್ ಮೀನ್ಸ್ ಆತ ಮುಖದಲ್ಲಿ ಬೇಸರ ಇದೆ, ಆತನ ಮುಖದಲ್ಲಿ ಕಳೆ ಇಲ್ಲ. ಸೊ ಕಳೆ ಇಲ್ಲದೆ ಇರುವಂಥ ಮುಖದಲ್ಲಿ ಈಸ್ ಮೆಲಾಂಕಲಿಕ್, ಅವನ ಮುಖ ಒಂದು ದುಃಖವನ್ನು ವ್ಯಕ್ತಪಡಿಸಾಕುತ್ತೈತಿ. ಸೊ ಅಂಥ ಒಂದು ಫೇಸ್ ಅವನಲ್ಲಿ ಇತ್ತು. ಹಾಗಾದರೆ ಇಲ್ಲಿ ನಾವು ಅವನ ಫಿಸಿಕಲ್ ಫೀಚರ್ಸಲ್ಲಿ ಟಾಲ್, ವೆಲ್ ಬಿಲ್ಟ್ ಆಗಿದ್ದ, 46 ಏಜ್ ಇತ್ತು. ಅವನ ಹೇರು ಫ್ರೀ ಮೆಚೂರ್ಲಿ ವೈಟ್ ಆಗಿತ್ತು. ಕಾಂಪ್ಲೆಕ್ಷನ್ ಫೇರ್ ಮತ್ತು ರೆಡ್ಡಿ ಇತ್ತು. ಸುಂದರವಾದ ಮತ್ತು ಗುಲಾಬಿ ಯುಕ್ತವಾದಂಥ ಒಂದು ಆರೋಗ್ಯಯುತವಾದ ಒಂದು ಮೈಬಣ್ಣ ಇತ್ತು. ಇನ್ನು ಅವನಿಗೆ ಕ್ವಿಕ್ ಟೆಂಪರ್ ಇರುವಂಥ ಒಂದು ನೇಚರ್ ಇತ್ತು, ಹಾಗೆ ಕ್ವಾಲಿಟಿ ಇತ್ತು. ಹಾಗೆ ಅವನ ಫೇಸು ಮೆಲಾಂಕಲಿಕ್, ಒಂದು ಸ್ಯಾಡನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಮುಖ ಇತ್ತು, ಅವನಿಗೆ ಫೇಸ್ ಇತ್ತು. ಸೊ ಸೀಯಿಂಗ್ ಡಾನ್ ಫೆಡ್ರೋ ಇನ್ ಕನ್ವರ್ಜೇಷನ್ ವಿತ್ ಡಿಯಾಗೋ ಜೊತೆ ಡಾನ್ ಫೆಡ್ರೋ ಏನು ಕನ್ವರ್ಜೇಷನ್ ಮಾಡ್ತಿದ್ನಲ್ಲ ಮೇಲೆ, ಅದನ್ನು ನೋಡ್ತಾ ನೋಡ್ತಾ ಹಿ ಲುಕ್ಸ್ ಅ ಟ್ರಿಫಲ್ ಸಸ್ಪಿಸ್, ಸ್ವಲ್ಪ ಇವನಿಗೆ ಡೌಟು ಬಂತು, ಇವನಿಗೆ ಏನು ಮಾತಾಡ್ತಿರ್ಬೋದು ಅವರಿಬ್ಬರು ಅಂಥೇಳಿ ಸಸ್ಪಿಷಸ್ ಸಿಕ್ತು ಇವನಿಗೆ, ಒಂದು ಸ್ವಲ್ಪ ಡೌಟ್ ಆಯಿತು. ಸೊ ಹಿ ಟರ್ನ್ಸ್ ಕ್ವಿಕ್ಲಿ ಟು ಡಿಯಾಗೋ, ಆತ ಕ್ವಿಕ್ಕಾಗಿ ಡಿಯಾಗೋ ಕಡೆ ತಿರುಗಿ ಹೋಗ್ತಾನೆ ಅವನ ಜೊತೆ ಮಾತಿಗಿಳಿಯೋದಕ್ಕೆ. ಹಾಗಾದ್ರೆ ಇಲ್ಲಿ ನಿಮಗೆ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀವು ಎಷ್ಟು ತಿಳ್ಕೊಂಡಿದ್ದೀರಿ ಅಂತ ಸ್ವಲ್ಪ ಚೆಕ್ ಮಾಡಬೇಕಾಗತ್ತಾ. ಸೊ ಈ ಫಸ್ಟ್ ಕ್ವೆಶನ್ ಬರೋದು ನಿಮಗೆ, ಸಮ್ ಫಿಸಿಕಲ್ ಫೀಚರ್ಸ್ ಆಫ್ ಕೊಲಂಬಸ್ ಆರ್ ಡಿಸೇಬಲ್ಡ್ ಆರ್ ಗಿವನ್ ಇನ್ ದ ಟೆಕ್ಸ್ಟ್, ಡಿಸ್ಕ್ರೈಬ್ಡ್ ಆರ್ ಗಿವನ್ ಇನ್ ದ ಟೆಕ್ಸ್ಟ್, ಬೇಸ್ಡ್ ಆನ್ ಯುವರ್ ರೀಡಿಂಗ್ ಕಂಪ್ಲೀಟ್ ದ ಟೇಬಲ್. ಸೊ ಫಿಸಿಕಲ್ ಫೀಚರ್ಸ್ ಆಫ್ ಕೊಲಂಬಸ್, ಫಿಸಿಕ್, ಏಜ್, ಹೇರ್, ಕಾಂಪ್ಲೆಕ್ಷನ್, ಫೇಸ್. ಸೊ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತು ಫಿಸಿಕ್ ಏನಿತ್ತಪ್ಪ ಅಂದರೆ ಟಾಲ್ ಆ್ಯಂಡ್ ವೆಲ್ ಬಿಲ್ಡ್, ಏಜ್ 46, ಹೇರ್ ಫ್ರೀ ಮ್ಯಾಚುರಲಿ ಹೇರ್ ಅಂದರೆ ವೈಟ್, ವಯಸ್ಸಾಗೋದಕ್ಕಿಂತ ಮುಂಚೆನೇ ಕೂದಲು ಬೆಳಗಾಗಿತ್ತು. ಕಾಂಪ್ಲೆಕ್ಷನ್ ಫೇರ್ ಆ್ಯಂಡ್ ಆಲ್ಮೋಸ್ಟ್ ರೆಡಿ. ಫೇಸ್ ಇನ್ ರಿಫರ್ಸ್ ವಿತ್ ಮೆಲಾಂಕಲಿಕ್ ಅಂತ ಹೇಳ್ತೀವಿ ನಾವು. ಈಸ್ ಮೆಲಾಂಕಲಿಕ್, ದುಃಖವನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಫೇಸ್ ಇತ್ತು ಅವನಿಗೆ. So usually we sing song to express our joys and sorrows. Here the play begins with song. What mood does this convey? So ಈ ಒಂದು ಸಾಂಗ್ ಸ್ಟಾರ್ಟ್ ಆಗಿದ್ದು ಯಾವ ಮೂಡನ್ನು, ಸೀಮೆನ್ದ ಸೇಲರ್ಸ್ದು ಯಾವ ಮೂಡನ್ನು ಇದು ಎಕ್ಸ್ಪ್ರೆಸ್ ಮಾಡುತ್ತೆ ತಿಳಿಸುತ್ತಪ್ಪ ಅಂತ ಕೇಳ್ತಿದ್ದಾರೆ. ದಿಸ್ ಸಾಂಗ್ ಕನ್ವೇಸ್, ಈ ಒಂದು ಹಾಡು ಕನ್ವೇ ಮಾಡುತ್ತೆ, ತಿಳಿಸುತ್ತಾ ಏನಪ್ಪ ಅಂದರೆ, ದ ಸೀಮೆನ್ ಓರ್ ಫುಲ್ ಆಫ್ ಡಿಸ್ಕಂಟೆಂಟ್, ತೃಪ್ತಿಯನ್ನು ಹೊಂದಿದ್ದಾರೆ. ಆ್ಯಂಡ್ ದೇ ಡಿಸ್ಸ್ಯಾಟಿಸ್ಫೈಡ್, ಅವರು ತೃಪ್ತಿಯನ್ನು ಹೊಂದಿಲ್ಲ, ನಿರಾಶೆಯಾಗಿದೆ ಅವರಿಗೆ. ಬಿಕಾಸ್ ದೇ ವರ್ ನಾಟ್ ಗೋಯಿಂಗ್ ಟು ಫೈಂಡ್ ಎನಿ ವರ್ಡ್ ಸೋ ಫಾರ್, ಅಲ್ಲಿವರೆಗೂ ಏನೂ ಅವರು ಯಾವ ಒಂದು ಭೂಮಿಯನ್ನು ಕಂಡಿಲ್ಲ. ಸೊ ದೇ ವಾಂಟೆಡ್ ಟು ಗೋ ಬ್ಯಾಕ್ ದೇರ್ ಹೋಮ್. ವಿತ್ ಡಿಸ್ಕಂಟೆಂಟ್ ಮೂಡ್ ದೇ ಆರ್ ಸಿಂಗಿಂಗ್. ಆ ಒಂದು ಅತೃಪ್ತಿಯಿಂದ, ಸಾರೋಯಿಂದ, ಆ ಒಂದು ಸಾರೋ ಮೂಡನ್ನು ಇದು ಎಕ್ಸ್ಪ್ರೆಸ್ ಮಾಡುತ್ತೆ. ಥರ್ಡ್ ಕ್ವೆಶನ್ನು, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸೇಸ್ ಡಿಯಾಗೋ. ಡಿಯಾಗೋ ಹೇಳ್ತಾನೆ ಇಲ್ಲಿ ಪೇಷನ್ಸಿಗೆ ಲಿಮಿಟ್ ಇದೆ, ಮಿತಿಗಳಿವೆ ಅಂತ ಹೇಳ್ತಾನೆ. ವಾಟ್ ಡಸ್ ದಿಸ್ ಸಜೆಸ್ಟ್ ಅಬೌಟ್ ಡಿಯಾಗೋ ಸ್ಟೇಟ್ ಆಫ್ ಮೈಂಡ್? ಹಂಗಾರೆ ಇವನು ಯಾವ ಮನಸ್ಸಿನ ಸ್ಥಿತಿಯನ್ನು ಇದು ಹೇಳ್ಕೊಡ್ತಪ್ಪ ಅಂದರೆ, ಸೊ ಇಟ್ ಈಸ್ ಕ್ಲಿಯರ್ಲಿ ಡಿಯಾಗೋ ಲಾಸ್ಟ್ ಈಸ್ ಹೋಪ್ಸ್ because they were not going to find out any new world, and that's why they're tired, they wanted to go back their home. And fourth one, what do you think who do you think has the lives of 50 in his hands and how? ಯಾರು 50 ಜೀವಗಳನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ದಾರೆ ಹೇಗೆ ಅಂತ ಕೇಳ್ತಾರೆ ಕ್ವೆಶನ್ ಇಲ್ಲಿ. ಇದು 2 ಮಾರ್ಕ್ಸಿಗೆ ಬರ್ಬೋದು ಅಥವಾ 1 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು. ಹೂ ಡು ಯು ಥಿಂಕ್ ಹ್ಯಾಸ್ ದ ಲೀವ್ಸ್ ಆಫ್ 50
ಇನ್ ಹೀಸ್ ಹ್ಯಾಂಡ್ಸ್ ಅಂತ ಕೇಳಿದರೆ ಕೊಲಂಬಸ್ ದ ಕ್ಯಾಪ್ಟನ್ ಆಫ್ ದ ಸಾಂಟಾ ಮರಿಯಾ ಕೊಲಂಬಸ್ ಹ್ಯಾಸ್ ದ 50 lives ಇನ್ ಹಿಸ್ ಹ್ಯಾಂಡ್ಸ್ ಅಂತ ಹೇಳ್ಬೋದು. ಹೇಗೆಪ್ಪ ಅಂತ ಕೇಳಿದರೆ ವಾಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. The all seamen crew members wanted to go back their homes, but the Columbus had the great vision and they were not allowing them to go back. ಅವ್ರು ಹೋಗ್ಲಿಕ್ಕೆ ಆತ ಬಿಡ್ತಾ ಇಲ್ಲ. ಸೊ ಹೀಗಾಗಿ ಇವರು ಫೀಲ್ ಮಾಡ್ತಾ ಇದ್ದಾರೆ, ನಮ್ಮ 50 ಜೀವಗಳನ್ನು ಈತ ಕೈಲಿ ಇಟ್ಕೊಂಡಿದ್ದಾನೆ ಅಂತೇಳಿ ಕೊಲಂಬಸ್. ಸೊ ನೆಕ್ಸ್ಟು ರೀಡ್ ಆನ್ ಹೋಗೋಣ, ಹಂಗೆ ಹೋಗ್ತಂತ. ಕೊಲಂಬಸ್ ಇಲ್ಲಿ ಕೊಲಂಬಸ್ ಡಿಯಾಗೋಗೆ ಹೇಳ್ತಾ ಇದ್ದಾನೆ, ದ ಕ್ಯಾಂಡಲ್ ಆನ್ ದ ಫೋಮ್ಯಾಸ್ಟ್ ಈಸ್ ಗಟರಿಂಗ್. ಆ ಫೋಮ್ಯಾಸ್ಟಲ್ಲಿರೋ ಕ್ಯಾಂಡಲ್ಲು, ಪಟಸ್ತಂಭದಲ್ಲಿರುವಂಥ ಕ್ಯಾಂಡಲ್ಲು, ಮೇಣಬತ್ತಿ ಗಟರಿಂಗ್ ಆಗ್ತಾ ಇದೆ. ಇಟ್ ವಾಸ್ ನಾಟ್ ಸ್ಟೆಡಿ, ಇಟ್ ಈಸ್ ಅನ್ಸ್ಟೆಡಿ. ಒಂದು ಅಲಗಾಡ್ತಾ ಇತ್ತು, ಆ ಒಂದು ಕ್ಯಾಂಡಲ್ ಅಲಗಾಡ್ತಾ ಇತ್ತು. ಸೊ ಸಿ ದಟ್ ಇಟ್ ಈಸ್ ಫುಟ್ ರೈಟ್. ಸೊ ಅದನ್ನು ನೋಡಪ್ಪ, ಸ್ವಲ್ಪ ಸರಿ ಮಾಡು ಅಂತ ಹೇಳ್ತಾನೆ. ಯಾರಿಗೆ? ಡಿಯಾಗೋಗೆ ಹೇಳ್ತಾನೆ, ಸರಿ ಮಾಡಂತ ಹೇಳ್ತಾನೆ. ಇಲ್ಲಿ ನಾವು ಒಂದು ಇನ್ನೊಂದು ಮೀನಿಂಗಲ್ಲೂ ಅರ್ಥ ಮಾಡ್ಕೋಬಹುದು. ಏನಪ್ಪ ಅಂದರೆ, ಕೊಲಂಬಸ್ ಡಿಯಾಗೋ ಇಂಡೈರೆಕ್ಟ್ ಆಗಿ ನೀನು ಮಾಡ್ತಾ ಇರೋದು ಸರಿಯಲ್ಲ, ಸರಿ ಇರು, ನೀನು ಕರೆಕ್ಟಾಗಿರು ಅಂತ ಹೇಳೋಕೆ ಹೋಗ್ತಾ ಇದ್ದಾನೆ. ಆ ಗಟರಿಂಗ್, ದೀಪ ಹೆಂಗೆ ಗಟರಿಂಗ್ ಸ್ಟಡಿ ಆಗಿಲ್ಲೋ ಹಂಗೆ ನೀನು ಸ್ಟಡಿ ಇಲ್ಲ, ಸ್ವಲ್ಪ ಸ್ಟಡಿ ಇರು ಅಂತ ಇಂಡೈರೆಕ್ಟ್ ಆಗಿ ಅವನಿಗೆ ಹೇಳ್ತಾನೆ, ದೀಪದ ಮೇಲೆ ಹಾಕಿ, ಕ್ಯಾಂಡಲ್ ಮೇಲೆ ಹಾಸಿ. ಸೊ ಡಿಯಾಗೋ ಸಡನ್ಲಿ ಸ್ವಲ್ಪ ಕೋಪದಿಂದ ಹೇಳ್ತಾನೆ, ಐ ಸರ್, ಎಸ್ ಸರ್ ಅಂತ ಒಪ್ಕೊಳ್ತಾನೆ. ಕೊಲಂಬಸ್ ರಿಕಾಲಿಂಗ್, ಈತ ಸರಿ ಅಂಥೇಳಿ ಅದನ್ನು ಸೆಟ್ ಮಾಡಲಿಕ್ಕೆ ಹೋದಾಗ ಈತ ಏನು ಮಾಡ್ತಾನೆ, ಕೊಲಂಬಸ್ ಮತ್ತೆ ಅವನ್ನ ರೀಕಾಲ್ ಮಾಡ್ತಾನೆ, ಕರೀತಾನೆ, ಪುನಃ ಕರೆದು ಆ್ಯಂಡ್ ಡಿಯಾಗೋ ಅಂತ ಕರೆದಾಗ ಡಿಯಾಗೋ ವಿಲ್ ಕಮ್ ಬ್ಯಾಕ್, ಮತ್ತೆ ಹೊಳ ಬರ್ತಾನೆ. ಎಸ್ ಸರ್ ಅಂತ ಕೇಳ್ತಾನೆ. ಕೊಲಂಬಸ್, ದಿಸ್ ಈಸ್ ದ ಕ್ವಾರ್ಟರ್ ಡೆಕ್, ಇವನು ನಿನಗೆ ಗೊತ್ತು ಇದು ಕ್ವಾರ್ಟರ್ ಡೆಕ್ ಅಲ್ಲ ಅಂತ ಕೇಳ್ತಾನೆ. ಇದು ಕ್ವಾರ್ಟರ್ ಡೆಕ್. ಸೊ ಡಿಯಾಗೋ ಎಸ್ ಸರ್ ಅಂತ ಹೇಳ್ತಾನೆ, ಹೌದು ದಿಸ್ ಈಸ್ ಕ್ವಾರ್ಟರ್ ಡೆಕ್. ಆ್ಯಂಡ್ ಕೊಲಂಬಸ್ ಒಂದು ಇಂಡೈರೆಕ್ಟಾಗಿ ಕಮಾಂಡ್ ಮಾಡ್ತಾನೆ ಅವನಿಗೆ, ಡೈರೆಕ್ಟಾಗಿ ಹೋಗು, ಇದು ನಿನ್ನ ಪ್ಲೇಸ್ ಅಲ್ಲ, ಬೇರೆ ಕಡೆ ಹೋಗು ಅಂತ ಹೇಳೋದು ಬಿಟ್ಟು ಇಂಡೈರೆಕ್ಟಾಗಿ ಹೇಳ್ತಾನೆ. ಅ ಗುಡ್ ಸೇಲರ್ ನೋಸ್ ಈಸ್ ಪ್ಲೇಸ್. ಒಬ್ಬ ಒಳ್ಳೆ ನಾವಿಕ ಅವನಿಗೆ ಅವನ ಪ್ಲೇಸ್ ಯಾವುದು ಅಂತ ಗೊತ್ತಿರುತ್ತೆ ಅಂತ ಹೇಳ್ತಾನೆ. ಸೊ ಇಲ್ಲಿ ಇದ್ರ ಮೀನಿಂಗ್ ಏನಪ್ಪ ಅಂದರೆ, ಈ ಸೀ ಮೆನ್ನು, ಕ್ರೂ ಮೆನ್ನು ಅಥವಾ ಸೇಲರ್ಸ್ ಇವ್ರ ಪ್ಲೇಸ್ ಯಾವುದಾಗಿರುತ್ತಂದರೆ ಅಂಡರ್ ಡೆಕ್ ಇರುತ್ತೆ. ಇಲ್ಲಿ ಅಂಡರ್ ಡೆಕ್ಕು, ಕ್ವಾರ್ಟರ್ ಡೆಕ್ಕು, ಅಪ್ಪರ್ ಡೆಕ್ಕು, ಲೋವರ್ ಡೆಕ್ಕು, ಪೂಪ್ ಡೆಕ್ ಅಂತ ಡೆಕ್ಕಲ್ಲಿ ಒಂದು 10 ಟೈಪ್ಸ್ ಇರುತ್ತೆ. ಸೊ ಈ ಅಂಡರ್ ಡೆಕ್ಕಲ್ಲಿ, ಕೆಳಗಿರೋ ಡೆಕ್ಕಲ್ಲಿ ಮಾತ್ರ ಇವರಿಗೆ ಸೀಮೆನಿಗಿರೋ ಒಂದು ಅವಕಾಶ, ಪ್ಲೇಸ್ ಅದಾಗಿರುತ್ತೆ. ಆದರೆ ಈತ ಈಗಿರೋದು ಕ್ವಾರ್ಟರ್ ಡೆಕ್ಕಲ್ಲಿ. ಈ ಕ್ವಾರ್ಟರ್ ಡೆಕ್ಕು ಪ್ಲೇಸ್ ಯಾರಿಗಪ್ಪ ಅಂದರೆ, ಇಟ್ ಈಸ್ ದ ಪ್ಲೇಸ್ ಫಾರ್ ದ ಕ್ಯಾಪ್ಟನ್ ಆ್ಯಂಡ್ ಆಫೀಸರ್ಸ್, ಇವರಿಗಿರುವಂಥ ಒಂದು ಪ್ಲೇಸ್ ಇದು. ಸೊ ಹಾಗಾಗಿ ಈತ ಇಂಡೈರೆಕ್ಟಾಗಿ ನಿನ್ನ ಪ್ಲೇಸ್ ಯಾವುದು ಅಲ್ಲಿಗೆ ಹೋಗು ಅಂತ ಹೇಳ್ತಾನೆ, ಇವನಿಗೆ ಇಂಡೈರೆಕ್ಟಾಗಿ ಕಮಾಂಡ್ ಮಾಡ್ತಾನೆ. ಸೊ ಇಟ್ ಕನ್ವೇಸ್ ಇಂಡೈರೆಕ್ಟ್ ಕಮಾಂಡ್. ಡಿಯಾಗೋ ಹೇಳ್ತಾನೆ, ವಿತ್ ರಿಪ್ರೆಸ್ಡ್ ಫರಿ, ಒಂದು ಆತ ಕೋಪವನ್ನು ಆತ ಹತ್ತಿಕ್ತಾ ಸ್ವಲ್ಪ ಅದನ್ನು ಇಟ್ಕೊಂಡು ಎಸ್ ಸರ್ ಅಂತ ಕೇಳ್ತಾನೆ. ಎಸ್ ಸರ್ ಅಂತ ಸಿಟ್ಟಿಂದ ಎಸ್ ಸರ್ ಅಂತ ಹೇಳ್ತಾನೆ. ಕೊಲಂಬಸ್ ಪಾಯಿಂಟ್ಸ್ ಆಫ್, ಆತ ಕೊಲಂಬಸ್ ಪಾಯಿಂಟ್ ಮಾಡ್ತಾನೆ, ಹೋಗು ಅಂಡರ್ ಡೆಕ್ ಅಲ್ಲಿದೆ, ಅಲ್ಲಿಗೆ ಹೋಗು ಅಂತ ತೋರಿಸುವಾಗ ಡಿಯಾಗೋ ಸ್ಕೇರ್ಸ್ಲಿ ಕನ್ಸೀಲಿಂಗ್ ಅ ಸ್ಕೌಲ್, ಕೋಪವನ್ನು ಮುಚ್ಚಿಟ್ಕೊಳ್ಳದೆ ಆಗದೆ ಕೋಪವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಆತ ಹೋಗ್ತಾನೆ. ಎಸ್ ಸರ್ ಅಂತ ಹೇಳಿ ಕೋಪದಿಂದ ಹೋಗ್ತಾನೆ. ಸೀಮೆನ್ ಆಫ್ ಸಿಂಗಿಂಗ್, ಮತ್ತೆ ಹಾಡು ಸ್ಟಾರ್ಟ್ ಮಾಡ್ತಾರೆ. ಆ ಎಣ್ಣೆ ಸಾಂಗನ್ನು, ಪಾರ್ಟಿ ಸಾಂಗನ್ನು, ಏನದು ಡಿಸ್ಕಂಟೆಂಟನ್ನು ಎಕ್ಸ್ಪ್ರೆಸ್ ಮಾಡುವಂಥ ಸಾಂಗ್ ಅದು. ಹಿಯರ್ ಈಸ್ ಎ ಕೆಕ್ ಆಫ್ ಫ್ರಮ್ ಟು ಕಿಂಗ್ಡಮ್ ಕಮ್ ದ ಡೆವಿಲ್ ಲ್ಯಾಬ್ಸ್. ಯಾದಿಲೆ ಡೆವಿಲ್ ಲ್ಯಾಬ್ಸ್ ಅವ್ರ ಪ್ರಕಾರ ಕೊಲಂಬಸ್ ಅಂತ ಅವ್ರ ಮೀನಿಂಗಲ್ಲಿ, ಅವರು ಕೊಲಂಬಸ್ ಒಂದು ದೌದ ರೀತಿಯಲ್ಲಿ ಅವ್ರು ನೋಡ್ತಾ, ಕೆಟ್ಟ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅವನ್ನ. ಇಟ್ ಮೀನ್ಸ್ ದೇ ಆರ್ ಅಪೋಸಿಂಗ್ ಹಿಮ್, ದೇ ಆರ್ ಥಿಂಕಿಂಗ್ ಅಗೇನೆಸ್ಟ್ ಹಿಮ್, ಅವನಿಗೆ ವಿರುದ್ಧವಾಗಿ ವಿಚಾರ ಮಾಡ್ತಿದ್ದಾರೆ. ಬಟ್ ಗಾಡ್ ಈಸ್ ಡಮ್, ದೇವರು ಮೂಕವಾಗಿದ್ದಾನೆ, ನಮ್ಮನ್ನು ಕಾಪಾಡ್ತಾ ಇಲ್ಲ, ಆ ಕೊಲಂಬಸ್ಸಿಗೆ ಒಳ್ಳೆ ಬುದ್ಧಿ ಹಾಕ್ತಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಅಂಥೇಳಿ ಅವರು ಈ ಒಂದು ಡಿಸ್ಕಂಟೆಂಟ್, ಅತೃಪ್ತಿ ಇರುವಂಥ ಒಂದು ಸಾಂಗನ್ನು ಹಾಡ್ತಿದ್ದಾರೆ. ಸೊ ವೆನ್ ದೇ ಆರ್ ಸಿಂಗಿಂಗ್ ದಿಸ್ ಸಾಂಗ್, ಕೊಲಂಬಸ್ ಆ್ಯಂಡ್ ಪೆಡ್ರೋ ಡಿಸೆಂಡ್ ಟು ದ ಕ್ವಾರ್ಟರ್ ಡೆಕ್. ಸೊ ಪೂಪಿಂದ ಕೊಲಂಬಸ್ ಮತ್ತು ಪೆಡ್ರೋ ಆಫೀಸರ್ ಏನು ಮಾಡ್ತಾರೆ, ಕೆಳಗಡೆ ಇಳ್ಕೊಂಡು ಬರ್ತಿರ್ತಾರೆ. ಅವಾಗ ಕೊಲಂಬಸ್ ಹೇಳ್ತಾನೆ,
ಪೆಡ್ರೋ ದೇ ಡ್ರಿಂಕ್ ಟೂ ಮಚ್. ಪೆಡ್ರೋ ಅವರು ಭಾಳ ಕುಡಿತಾರಪ್ಪ ಸೀಮೆನ್ ಅಂತ ಹೇಳ್ತಾನೆ ಅವನಿಗೆ. ಪೆಡ್ರೋ ಹೇಳ್ತಾನೆ ಅವಾಗ, ದೇ ಆರ್ ಸಿಂಪಲ್ ಮೆನ್ ಸರ್ ಆ್ಯಂಡ್ ದೇ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್. ಎಸ್, ದ ನೆಕ್ಸ್ಟ್ ವರ್ಡ್ ಸ್ಪೀಕ್ ಬ್ರೇಕ್ ಫ್ರಮ್ ಹಿಮ್ ಆಲ್ಮೋಸ್ಟ್ ಇನ್ವಾಲಂಟರಿಲಿ. ಸೊ ಅವನಿಗೆ ಗೊತ್ತಿಲ್ಲದಂತೆ, ಬೇಕಂತಾನೆ ಇಲ್ಲದೆ ಅವನಿಗೆ ಗೊತ್ತಿಲ್ಲದಂತೆ ಬಂದ್ಬಿಡುತ್ತೆ ವರ್ಡ್ಸ್. ಏನಪ್ಪ ಅಂದರೆ, ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್ಸ್ ಕ್ಯಾಪ್ಟನ್ ಅಂತ ಹೇಳ್ತಾನೆ. ಸೊ ನಿಮ್ಮ ಎಲ್ಲ ಗುರಿಗಳು ನಮ್ಮ ಹತ್ರ ಇಲ್ಲ, ನೀವು ಗುರಿ ಹೊಂದಿದಷ್ಟು ನಾವು ಹೊಂದಿಲ್ಲ. ಆ್ಯಂಡ್ ದೇ ಆರ್ ಸಿಂಪಲ್ ಮೆನ್. ಈ ಕ್ರೂಮೆನ್ ಅಲ್ಲ, ಸೀಮೆನ್ ಅಲ್ಲ, ಸಿಂಪಲ್ ಮೆನ್. ಅವರು ಸಾದಾ ಮನುಷ್ಯರು, ಸರಳ ಮನುಷ್ಯರು. ಆ್ಯಂಡ್ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್. ನಿಮ್ಮಂಥ ಗುರಿಗಳೇನು ಅವರಿಗಿಲ್ಲ. ಸೊ ಅವರು ವಿರಾಮ ತಗೋಬೇಕಾಗುತ್ತೆ. ಹಾಗೆ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಿದ್ದಾರೆ. ಆ ರಿಗ್ಗಿಂಗ್ ವರ್ಕಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ತಗೋಬೇಕಾಗತ್ತೆ, ವಿರಾಮ ರೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾನೆ. ಸೊ ಹಂಗಾರೆ ಇಲ್ಲಿ ನಿಮಗೆ ಕ್ವೆಶನ್ ಅರೈಸ್ ಆಗುತ್ತಾ, ಏನಪ್ಪ ಅಂದರೆ ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ದೇ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್, ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್ಸ್ ಕ್ಯಾಪ್ಟನ್ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಎಕ್ಸ್ಟ್ರಾಕ್ಟ್ ರೀತಿಯಲ್ಲಿ ಕೇಳ್ಬೋದು ಕ್ವೆಶನನ್ನು, ABC ಅಂತ. ಕ್ವೆಶನ್ ಏನು ಕೇಳ್ಬೋದು ನಿಮಗೆ, ಹೂ ಡಸ್ ದೇ ರೆಫರ್ ಅಂತ ಕೇಳ್ಬೋದು. ಯಾಕಂದರೆ ಇಲ್ಲಿ ದೇ ಆರ್ ಸಿಂಪಲ್ ಮೆನ್ ಅಂತ ಹೇಳಿದಾನೆ ಪೆಡ್ರೋ, ಅದಕ್ಕೆ ದೇ ಅಂತ ಯಾರು ಅಂತ ಕೇಳ್ಬೋದು. ಸೊ ದೇ ಅಂದರೆ ಯಾರು ಇಲ್ಲಿ, ಸೀಮೆನ್. ಅದೇ ರೀತಿಯಾಗಿ ಹೂ ಈಸ್ ಕ್ಯಾಪ್ಟನ್ ಆಫ್ ದಿಸ್ ಶಿಪ್ ಅಂತ ಕೇಳ್ಬೋದು. ಇಲ್ಲಿ ಕ್ಯಾಪ್ಟನ್ ಅಂತ ಯಾರು ಅಂತ ಕೇಳ್ಬೋದು. ಸೊ ಅದು ಕ್ರಿಸ್ಟಫರ್ ಕೊಲಂಬಸ್. ವಾಟ್ ಈಸ್ ದ ರಿಲ್ಯಾಕ್ಸೇಷನ್, ಹಂಗಾರೆ ಏನು ಅವ್ರು ರಿಲ್ಯಾಕ್ಸ್ ಮಾಡಬೇಕಾಗಿದ್ದು, ಏನು ರೆಸ್ಟ್ ಮಾಡಬೇಕಪ್ಪ ಅಂದ್ರೆ, ಅವ್ರದ್ದು ರೆಸ್ಟ್ ಏನಪ್ಪ ಅಂದರೆ ಡ್ರಿಂಕಿಂಗ್ ಆ್ಯಂಡ್ ಸಿಂಗಿಂಗ್. ಅವರು ಕುಡಿದು ಹಾಡೋದು ಅವ್ರಿಗೆ ರಿಲ್ಯಾಕ್ಸೇಷನ್ ಅಂತ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇನ್ನು ಇದೇ ರೀತಿಯಾಗಿ ಇನ್ನೊಂದು ಕ್ವೆಶನ್ ರೈಸ್ ಆಗುತ್ತೆ ಇಲ್ಲಿ 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸಿಗೆ. ಏನಪ್ಪ ಅಂದರೆ 2 ಮಾರ್ಕ್ಸಿಗೆ ರೈಸ್ ಆಗುವಂಥದ್ದು, ಹೌ ಡಸ್ ಪೆಡ್ರೋ ಟ್ರೈ ಟು ಡಿಫೆಂಡ್ ಹೀಸ್ ಕ್ರೂಮೇಟ್ಸ್, ವಾಸ್ ಯು ರೈಟ್ ಇನ್ ಡೂಯಿಂಗ್ ಸೊ ದಿಸ್ ಅಂತ ಕೇಳ್ತಾರೆ. ಈ ರೀತಿ ಅವರಿಗೆ ಹೇಗೆ ಆ ಸೀಮೆನನ್ನು ರಕ್ಷಣೆ ಮಾಡ್ತಾನೆ, ಡಿಫೆಂಡ್ ಹೆಂಗೆ ಮಾಡ್ತಾನೆ, ಹೇಗೆ ರಕ್ಷಣೆ ಮಾಡ್ತಾನೆ. ಕೊಲಂಬಸ್ ಅವ್ರ ಬಗ್ಗೆ ಹೇಳಿದಾಗ ಇವನು ರಕ್ಷಣೆ ಮಾಡ್ತಾನೆ, ಅವ್ರ ಬಗ್ಗೆ ಪರವಾಗಿ ಮಾತಾಡ್ತಾನೆ. ಸೊ ಯಾಕೆ ಆ ರೀತಿ ಮಾತಾಡ್ತಾನೆ, ಆ ಮಾತಾಡೋದ್ರಲ್ಲಿ ಆತ ಸರಿ ಇದ್ನಾ, ಅವ್ನು ಮಾಡಿದ್ದು ಸರಿನಾ ಅಂತ ನಿಮ್ಗೆ ಕ್ವೆಶನ್ ಕೇಳ್ತಾರೆ. ಅವಾಗ ನಾವು ಹೇಳ್ಬೋದು, ಎಸ್, he tried to defend seamen because he was the officer of the ship. So since he was an officer, he had to take care of the seamen ಅಂತ ನೀವು ಆನ್ಸರ್ ಮಾಡ್ಬೋದು. ಸೊ he was right ಅಂತ ಹೇಳ್ಬೋದು. ಇಲ್ಲಿ ಕೊಲಂಬಸ್ ಹೇಳ್ತಾನೆ ಇಂಪೇಷಂಟ್ಲಿ, ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡು, ಈತ ನಿಮ್ಮೆಲ್ಲ ವಿಷನ್ ನಮಗಿಲ್ಲ ಅಂತ ಪೆಡ್ರೋ ಹೇಳಿದಾಗ, ಇಟ್ಸ್ ಮೈ ವಿಲ್, ಇಸ್ ದ್ಯಾಟ್ ನಾಟ್ ಇನಫ್, ಇದು ನನ್ನ ಇಚ್ಛೆ, ಸಾಕಲ್ಲ ಇಷ್ಟು ನಿಮಗೆ ಅಂತ ಹೇಳ್ತಾನೆ. ಫೆಡ್ರೋ ಬೋವಿಂಗ್ ಇಸ್ ದಟ್, ಸ್ವಲ್ಪ ಅವನಿಗೆ ತಲೆ ಬಾಗ್ತಾ ಐ ಆಮ್ ಆನ್ಸರ್, ನನಗೆ ಉತ್ತರ ಸಿಕ್ತು ಕ್ಯಾಪ್ಟನ್ ಅಂತ ಹೇಳೋ ರೀತಿಯಲ್ಲಿ ಹೇಳ್ತಾನೆ. ಸೊ ವಿಲ್ ಅಂತ ಹೇಳ್ತಾನೆ. ವಿಲ್ ಅಂದಾಗ ಈತ ಆನ್ಸರ್ ಸಿಕ್ತು ಅಂತ ಹೇಳ್ತಾನೆ. ಅವನ ಇಚ್ಛೆ ಅವನು ಮಾಡ್ತಾ ಇದ್ದಾನೆ ಅಂತ ಒಪ್ಕೊಂಡು ಬರ್ತಾನೆ. ಕೊಲಂಬಸ್ ಹೇಸ್ಟಿಲಿ, ಸ್ವಲ್ಪ ಅವಸರವಾಗಿ ಹೇಳ್ತಾನೆ, ಸೊ ಫರ್ಗ್ಯೂ ಮಿ ಡಾನ್ ಫೆಡ್ರೋ, ಅ ಕರ್ವ್ ಫಾರ್ ಮೈ ಟ್ರಂಕ್, ನನ್ನ ಒಂದು ನಾಲಿಗೆಗೆ ಸ್ಟಾಪ್ ಅನ್ನೋದೇ ಇಲ್ಲ. ಅ ಕರ್ವ್ ಫಾರ್ ಮೈ ಅನ್ಬ್ರೈಡಲ್ ಟಂಗ್, ನನ್ನ ಅನ್ಕಂಟ್ರೋಲ್ ಆದಂಥ, ಅನ್ಬ್ರೈಡಲ್ ಮೀನಿಂಗ್ ಇಲ್ಲಿ ಅನ್ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ನಿಯಂತ್ರಣವಿಲ್ಲದೆ ಇರುವಂಥ ಒಂದು ನಾಲಿಗೆಗೆ ಒಂದು ಸ್ಟಾಪ್ ಅನ್ನೋದೇ ಇಲ್ಲ. ದಿಸ್ ಈಸ್ ಮೈ ವರ್ಸ್ಟ್ ಎನಿಮಿ, ದಿಸ್ ಅನ್ಬ್ರೈಡಲ್ ಟಂಗ್ ಈಸ್ ದ ವರ್ಸ್ಟ್ ಎನಿಮಿ ಫಾರ್ ಮೀ. ನನ್ನ ಕೆಟ್ಟ ಶತ್ರು ಯಾರಪ್ಪ ಅಂದರೆ ಇಲ್ಲಿ ಈ ಒಂದು ನಿಯಂತ್ರಣ ಮಾಡಿ ಅನ್ಕಂಟ್ರೋಲ್ಡ್ ಇರುವಂಥ ಒಂದು ಟಂಗು, ನಾಲಿಗೆ ಅಂತ ಹೇಳ್ತಾನೆ. ಸೊ ಅಷ್ಟೇ ಕ್ವಿಕ್ಕಾಗಿ, ಮೈ ವಿಲ್ ಫ್ರೆಂಡ್ ಬಿಕಾಸ್ ಗಾಡ್ಸ್ ವಿಲ್ ಶಾಲ್ ದ್ಯಾಟ್ ಸಫೈಸ್, ನನ್ನ ಇಚ್ಛೆನೇ ನನಗೆ ಫ್ರೆಂಡ್ ಇದ್ದಾಗೆ, ಯಾಕಂದರೆ ಅದು ದೇವರ ಇಚ್ಛೆ, ಗಾಡ್ಸ್ ವಿಲ್ ಅಂತ ಹೇಳ್ತಾನೆ. ಇಷ್ಟು ಸಾಕಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಅವರಿಗೆ ಕೇಳ್ತಾನೆ. ಫೆಡ್ರೋ ನಾಟ್ ಆಫ್ ಈಸ್, ಸ್ವಲ್ಪ ಖುಷಿ ಇಲ್ಲದೆ ಅತೃಪ್ತಿಯಿಂದ ಹೇಳ್ತಾನೆ, ಐ ಡು ನಾಟ್ ಕ್ಲೈಮ್ ಯುವರ್ ಕಾನ್ಫಿಡೆನ್ಸ್ ಸರ್, ನಿಮ್ಮ ವಿಶ್ವಾಸವನ್ನು ನಾವು ಇಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾನೆ. ಕೊಲಂಬಸ್ ಅವಾಗ ತಂಡರಿಂಗ್ ಆಗಿ ಮತ್ತೆ ಗುಡುಕ್ತಾ, ನೀವು ಮಾಡದೇ ಇದ್ರೆ ಏನಾಯ್ತು, ನಾನು ನಿಮ್ಮ ವಿಶ್ವಾಸವನ್ನು ಪ್ರಶ್ನೆ ಮಾಡ್ತೀನಿ, ನೀವು ನನ್ನ ಬಾಧ್ಯತೆಯಲ್ಲಿದ್ದೀರಿ ಅಂತ ಹೇಳ್ತಾನೆ. ನಿಮ್ಮ ವಿಶ್ವಾಸವನ್ನು ಪ್ರಶ್ನೆ ಮಾಡೋದು ನನ್ನ ಬಾಧ್ಯತೆ ಅಂತ ಒಂದು ಮೀನಿಂಗಲ್ಲಿ ಹೇಳ್ತಾ ಇರುವಾಗಲೇ ದ ಸೌಂಡ್ ಆಫ್ ದ ಸೀಮೆನ್ ಸಾಂಗ್ ಈಸ್ ಅಗೇನ್ ಹರ್ಡ್,
ಮತ್ತೆ ಅವ್ರು ಹಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಎಣ್ಣೆ ಸಾಂಗನ್ನು. ಅ ಬ್ಲೈಟ್ ಅಫಾನ್ ದೇರ್ ಸಿಂಗಿಂಗ್, ಅ ಬ್ಲೈಟ್ ಅಫಾನ್ ದೇರ್ ಸಿಂಗಿಂಗ್. ಅವ್ರ ಹಾಡಿನ ಮೇಲೆ ಒಂದು ಶಾಪ ಇರಬೇಕು, ಒಂದು ಶಾಪ ಅದರ ಹಾಡಿನ ಮೇಲೆ. ಬಿಡ್ ದೆಮ್ ಟು ಸ್ಟಾಪ್, ಅವರಿಗೆ ಸ್ಟಾಪ್ ಮಾಡೋಕೆ ಹೇಳು, ಆಜ್ಞೆ ಮಾಡೋರಿಗೆ ಆ ಹಾಡನ್ನು ಸ್ಟಾಪ್ ಮಾಡಂತ ಹೇಳಿ ಅಂತ ಹೇಳ್ತಾನೆ. ಸೊ ಆಟ್ ದಟ್ ಮೂಮೆಂಟ್ ಪೆಡ್ರೋ ಗೋಸ್ ಆಫ್, ಹೋಗ್ತಾನೆ ವಿತ್ ಆನ್ ಏರ್ ಆಫ್ ಡಿಸ್ಕಂಟೆಂಟ್, ಅತೃಪ್ತಿ ಏರನ್ನು ಅನ್ನೋ ಒಂದು ಅತೃಪ್ತಿ ಎಕ್ಸ್ಪ್ರೆಸ್ ಮಾಡುವಂಥ, ಡಿಸ್ಕಂಟೆಂಟನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಎಕ್ಸ್ಪ್ರೆಸ್ ಮಾಡ್ತಾ ಆತ ಹೊರಗಡೆ ಹೋಗ್ತಾನೆ. ವೆನ್ ಹಿ ಈಸ್ ಅಲೋನ್, ಕೊಲಂಬಸ್ ಒಬ್ಬನೇ ಇದ್ದಾಗ, ಹಿ ಲುಕ್ಸ್ ಔಟ್ ಟು ಸಿ ಮಟರಿಂಗ್, ಆ ಸಮುದ್ರ ಗೊಣಗೋದನ್ನು, ಮಟರಿಂಗ್ ಸಮುದ್ರ ಗೊಣಗೋದನ್ನು ಈತ ಕೇಳ್ತಾ ಹೋಗ್ತಾನೆ. ಆ ಸೌಂಡನ್ನು ಕೇಳ್ತಾ ಒಬ್ಬನೇ ಇರುವಾಗ ಹೇಳ್ತಾನೆ, ತನ್ನಿಸ್ತಾನೆ ಹೇಳ್ಕೊಂಡು, ಹಿ ಸೆಡ್ ಹಿಮ್ಸೆಲ್ಫ್, ಮಿಸ್ಟರಿ, ರಹಸ್ಯ. ವುಡ್ ಗಾಡ್ ಇಂಪ್ಲಾಂಟ್ ದ ಡಿಸೈರ್ ಟು ಸಾಲ್ವ್ ಮಿಸ್ಟ್ರೀಸ್ ಆ್ಯಂಡ್ ನಾಟ್ ಪ್ರೊವೈಡ್ ದ ಸೊಲ್ಯೂಷನ್? ಒಂದು ವೇಳೆ ದೇವರು ಈ ಜಗತ್ತಲ್ಲಿರೋ ರಹಸ್ಯಗಳನ್ನು ಭೇದಿಸಲಿಕ್ಕೆ ನಮಗೆ ಆಶೆಯನ್ನು ಇಟ್ಟಾಗ, ಈ ಇಂಪ್ಲಾಂಟ್ ದ ಡಿಸೈರ್, ಆಸೆಗಳನ್ನು ಇಟ್ಟಾಗ, ಸೊ ಹಿ ವುಡ್ ಪ್ರೊವೈಡ್ ದ ಸೊಲ್ಯೂಷನ್. ಆತ ಪರಿಹಾರಗಳನ್ನು ಕೂಡ ನಮಗೆ ಪ್ರೊವೈಡ್ ಮಾಡ್ತಾನೆ, ಕೊಡ್ತಾನೆ. ಸೊ ಒಂದು ಡಿಸೈರ್, ಒಂದು ರಹಸ್ಯವನ್ನು ಭೇದಿಸಲಿಕ್ಕೆ ನಮಗೆ ಆಸೆ ಇಟ್ಟಾನಂದರೆ, ಸೊ ಅದಕ್ಕೆ ಸೊಲ್ಯೂಷನನ್ನು ಕೊಡ್ತಾನಲ್ಲ, ಪರಿಹಾರವನ್ನು ಅವನೇ ಕೊಡ್ತಾನೆ ಅಂತ ಹೇಳ್ತಾನೆ. ಸೊ ಇಟ್ ಎಕ್ಸ್ಪ್ರೆಸಸ್ ದ್ಯಾಟ್ ದ ಕೊಲಂಬಸ್ ಹ್ಯಾಡ್ ಅ ಗ್ರೇಟ್ ಫೇತ್ ಆನ್ ದ ಗಾಡ್, ಇನ್ ಗಾಡ್, ದೇವರಲ್ಲಿ ಆತ ನಂಬಿಕೆ ಇಟ್ಟಿದ್ದಾನೆ ಅಂತ ಇದು ನಿಮಗೆ ಹೇಳ್ಕೊಡುತ್ತೆ. ಸೊ ಸಡನ್ಲಿ ಪೆಪೆ ರನ್ಸ್ ಆಫ್ ದ ಸ್ಟೆಪ್ಸ್ ಟು ದ ಪೂಲ್. ಸಡನ್ನಾಗಿ ಪೆಪೆ ಓಡ್ತಾ ಪೂಪಿಗೆ ಬರ್ತಾನೆ. ಅವ ಕ್ವಿಕ್ಕಾಗಿ ಕೊಲಂಬಸ್ ಸ್ಟಾರ್ಟಲ್ ಆಗಿಬಿಡ್ತಾನೆ, ಹೆದರ್ಕೊಂಡ್ಬಿಡ್ತಾನೆ, ಯಾರು ಓಡ್ ಬಂದ್ರಪ್ಪ ಅಂಥೇಳಿ. ಸೊ ಅವಾಗ ಹೂಸ್ ದ್ಯಾಟ್ ಅಂತ ಹೇಳ್ತಾನೆ. ಮೊದಲೇ ಆತ ಡಿಸ್ಕಂಟೆಂಟ್ ಇರೋ ಒಂದು ಸಾಂಗನ್ನು ಕೇಳಿ ಒಂದು ಮೂಡಲ್ಲಿ ಇದ್ದ, ದುಃಖದ ಮೂಡಲ್ಲಿ ಇದ್ದ. ಸೊ ಅಂಥದ್ರಲ್ಲಿ ಈತ ಪೆಪೆ ಸಡನ್ನಾಗಿ ಓಡಿ ಬಂದಿದ್ದು ಕೇಳಿ ಸ್ಟಾರ್ಟಲ್ ಆಗಿ ಬೆಚ್ಚ ಬಿದ್ದು, ಹೂಸ್ ದ್ಯಾಟ್ ಅಂತ ಕೇಳ್ತಾನೆ, ಭಯದಿಂದ ಕೇಳ್ತಾನೆ. ಸೊ ಇಲ್ಲಿ ನಿಮಗೆ ಇಲ್ಲಿವರೆಗೂ ಕೇಳಿದ್ದು, ಇಲ್ಲಿ ಕರ್ಬ್ ಆಫ್ ಫಾರ್ ಮೈ ಟಂಗ್ ಅಂತ ಹೇಳ್ತಾನೆ, ನನ್ನ ನಾಲಿಗೆಗೆ ಒಂದು ಸ್ಟಾಪ್ ಇರಲಿ ಅಂತ. ಸೊ ಇದ್ರ ಮೇಲೆ ನಿಮಗೊಂದು ಎಕ್ಸ್ಟ್ರಾಕ್ಟ್ ಕೇಳ್ಬೋದು. ಯಾವ ರೀತಿ ಅಂದರೆ, ಹೂ ಸೆಡ್ ಟು ಹೂಮ್, ಹೂ ಸೆಡ್ ಟು ಹೂಮ್, ಅ ಕರ್ಬ್ ಫಾರ್ ಮೈ ಟಂಗ್, ಅ ಕರ್ಬ್ ಫಾರ್ ಮೈ ಟಂಗ್, ಅನ್ಬ್ರೈಡಲ್ ಟಂಗ್ ಅಂತ ಏನಿದೆಯಲ್ಲ. ಸೊ ಈ ಒಂದು ಮೈ ವರ್ಸ್ಟ್ ಎನಿಮಿ ಅಂತ ಕೊಟ್ಟು ಸ್ಟೇಟ್ಮೆಂಟ್ ಕೊಟ್ಟು ಇದ್ರ ಮೇಲೆ ಕ್ವೆಶನ್ ಕೇಳ್ತಾನೆ. ಇಲ್ಲಿ ಹೂ ಸೆಡ್ ಟು ಹೂಮ್, ಯಾರು ಯಾರಿಗೆ ಹೇಳಿದ್ರು ಅಂತ ಕೇಳ್ತಾನೆ. ಸೊ ಕ್ರಿಸ್ಟೋಫರ್ ಕೊಲಂಬಸ್ ಸೆಡ್ ಟು ಪೆಡ್ರೋ, ಪೆಡ್ರೋಗೆ ಹೇಳ್ತಾನೆ, ಡಾನ್ ಪೆಡ್ರೋಗೆ. ಎರಡನೇದ್ರಿ ಕ್ವೆಶನ್ ಬಿ ಅಲ್ಲಿ ಏನು ಕೇಳ್ಬೋದು, ವೈ ಅಂತ ಕೇಳ್ಬೋದು. ಯಾಕೆ ಹೀಗೆ ಹೇಳ್ತಾನೆ ಅಂದರೆ, ಸೊ ಹಿ ಹ್ಯಾಡ್ ಅ ಕ್ವಿಕ್ ಟೆಂಪರ್, ಸೊ ಹಿ ಫೆಲ್ಟ್ ದ್ಯಾಟ್ ಈಸ್ ವರ್ಸ್ಟ್ ಎನಿಮಿ ವಾಸ್ ದ ಅನ್ಬ್ರೈಡಲ್ ಟಂಗ್. ಸೊ ಅವನು ಅನ್ಬ್ರೈಡಲ್ ಟಂಗು ಈ ಒಂದು ಕೆಟ್ಟ ಒಬ್ಬ ಶತ್ರು ಥರ ನೋಡ್ತಾ ಇದ್ದ. ಯಾಕಂದರೆ he losing his temper, he was speaking with rash words to the crewmates. So that's why he felt that his unbridled tongue was his worst enemy. So that he told this, he said this, that a curb for my tongue ಅಂತ ಹೇಳ್ತಾನಂತ. ಇನ್ನು ಆಪ್ಷನ್ ಸಿ ಅನ್ನು ಹೇಳ್ತಾರೆ ಇಲ್ಲಿ, ಅನ್ಬ್ರೈಡಲ್ಡ್ ಮೀನ್. ಸೊ ಅನ್ಬ್ರೈಡಲ್ ಇದ್ರ ಅರ್ಥ ಏನು ಅಂತ ಕೇಳ್ಬೋದು. ವಾಟ್ ವಾಸ್ ದ ಅನ್ಬ್ರೈಡಲ್ ಮೀನ್ ಅಂತ ಕೇಳ್ಬೋದು. ಸೊ ಅನ್ಬ್ರೈಡಲ್ ಇಟ್ ಮೀನ್ಸ್ ಅನ್ಕಂಟ್ರೋಲ್ಡ್ ಟಂಗ್ ಅಂತ ಹೇಳ್ತೀನಿ. ಅನ್ಬ್ರೈಡಲ್ ಅಂದರೆ ಅನ್ಕಂಟ್ರೋಲ್ಡ್ ಅಂದಂಗೆ. ಸೊ ಇಲ್ಲಿ ಹೂ ಸೆಡ್ ದಿಸ್, ಹೂ ಸೆಡ್ ಟು ಹೂಮ್ ಅಂತ ಕೇಳ್ತಾರೆ, ವೈ ಡಿಡ್ ಹಿ ಸೆಡ್ ದಿಸ್ ಅಂತ ಹೇಳ್ತಾರೆ, ಆ್ಯಂಡ್ ಅನ್ಬ್ರೈಡಲ್ ಮೀನಿಂಗ್ ಏನು ಅಂತ ಕೇಳ್ತಾರೆ ಇದ್ರ ಮೇಲೆ. ಅಥವಾ ಇನ್ನು ಒನ್ ಮಾರ್ಕ್ಸಿಗೆ ಕ್ವೆಶನ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಕೇಳ್ಬೋದು, ವಾಟ್ ಈಸ್ ಈಸ್ ಅನ್ಬ್ರೈಡಲ್ ಅಥವಾ ವಾಟ್ ಈಸ್ ಈಸ್ ವರ್ಸ್ಟ್ ಎನಿಮಿ ಅಂತ ಕೇಳ್ಬೋದು. ಕೊಲಂಬಸ್ನ ಕೆಟ್ಟ ಶತ್ರು ಯಾರಪ್ಪ ಅಂತ ಕೇಳಿದರೆ ನೀವು ಆನ್ಸರ್ ಮಾಡಬೇಕಾಗುತ್ತೆ, ಈಸ್ ಅನ್ಬ್ರೈಡಲ್ ಟಂಗ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ವಾಟ್ ಈಸ್ ಈಸ್ ಬೆಸ್ಟ್ ಫ್ರೆಂಡ್ ಅಂತ ಕೇಳ್ಬೋದು. ಅಲ್ಲಿ ವಿಲ್ ಅಂತ ಹೇಳ್ತೀವಿ, ಹೀಸ್ ವಿಲ್, ಅವನ ಇಚ್ಛೆ ಶಕ್ತಿ ಅವನಿಗೆ ಫ್ರೆಂಡ್ ಇದ್ದಾಗೆ ಅಂತ ಹೇಳ್ತಾನೆ. ಬಿಕಾಸ್ ಇಟ್ ವಾಸ್ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಕ್ವೆಶನ್ ಕೇಳುವಂಥದ್ದು, ಸೊ ಗುಡ್ ಸೇಲರ್ knows his place, says Columbus to Diego.
ಇಲ್ಲಿ ಕೊಲಂಬಸ್ಸು ಡಿಯಾಗೋಗೆ ಹೇಳ್ತಾನೆ, ಒಬ್ಬ ಒಳ್ಳೆ ನಾವಿಕ, ಅವನಿಗೆ ಯಾವ ಪ್ಲೇಸ್ ಅಂತ ಗೊತ್ತಿರಬೇಕು ಅಂತ ಹೇಳ್ತಾನೆ. ಸೊ ಅಲ್ಲಿ ನಿಮಗೆ ದ ಸ್ಟೇಟ್ಮೆಂಟ್ ಈಸ್ ಡ್ಯಾಶ್, ಚೂಸ್ ದ ರೈಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್. ಆಪ್ಷನ್ ಎ, ಅ ಪೀಸ್ ಆಫ್ ಅಡ್ವೈಸ್, ಕೊಲಂಬಸ್ ಅವನಿಗೆ ಅಡ್ವೈಸ್ ಮಾಡಿದ ಅಂತೆ. ಆಪ್ಷನ್ ಬಿ, ಆ್ಯನ್ ಇಂಡೈರೆಕ್ಟ್ ಕಮಾಂಡ್, ಇಂಡೈರೆಕ್ಟ್ ಆಗಿ ಅವನಿಗೆ ಆಜ್ಞೆ ಮಾಡಿದಂತೆ. ಆಪ್ಷನ್ ಸಿ, ಅ ಸ್ಟೇಟ್ಮೆಂಟ್, ಒಂದು ಹೇಳಿಕೆ ಕೊಟ್ಟನಂತ ಹಾಗೆ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತಪ್ಪ ಅಂದರೆ ಇಂಡೈರೆಕ್ಟ್ ಕಮಾಂಡ್ ಅಂತ ಕರೆಕ್ಟ್ ಆಗುತ್ತೆ. ಯಾಕಂದರೆ ಇಂಡೈರೆಕ್ಟಾಗಿ ಆತ ಆಜ್ಞೆ ಮಾಡ್ತಾನೆ, ಯು ಹ್ಯಾವ್ ಟು ಗೋ ಟು ಯುವರ್ ಪ್ಲೇಸ್ ಅಂತ ಹೇಳ್ತಾನೆ. ನಿನ್ನ ಪ್ಲೇಸಿಗೆ ನೀನು ಹೋಗಬೇಕು ಅನ್ನೋ ಪಾಲಿ ಇಂಡೈರೆಕ್ಟಾಗಿ ಅ ಗುಡ್ ಸೇಲರ್ ನೋಸ್ ಹಿಸ್ ಪ್ಲೇಸ್ ಅಂತ ಹೇಳ್ತಾನೆ. ಇನ್ ಕ್ವೆಶನ್ ನಂಬರ್ 2, ವಿಚ್ ರಿಯಾಕ್ಷನ್ ಆಫ್ ಡಿಯಾಗೋ ಟು ದ ಸೆಂಟೆನ್ಸ್ ಅಬೌವ್, ಈಗ ಮೇಲೆ ಹೇಳಿದ್ನಲ್ಲ ಅ ಗುಡ್ ಸೇಲರ್ ನೋಸ್ ಹಿಸ್ ಪ್ಲೇಸ್ ಅಂತ ಏನು ಸ್ಟೇಟ್ಮೆಂಟ್ ಹೇಳ್ತಾನೋ ಅದನ್ನ ಹೇಳಿದಾಗ ಡಿಯಾಗೋನ್ ರಿಯಾಕ್ಷನ್ ಏನಿತ್ತು, ಅಬೌವ್ ಜಸ್ಟಿಫೈ ಯುವರ್ ಚಾಯ್ಸ್, ಕೋಟ್ ದ ಫ್ರೇಸ್ ಇಂಡಿಕೇಟಿಂಗ್ ಹೀಸ್ ರಿಯಾಕ್ಷನ್. ಸೊ ಏನಿತ್ತು ಅವನ ರಿಯಾಕ್ಷನ್ ಅಂದಾಗ, ಹಿ ಗೋಸ್ ಆಫ್ ವಿತ್ ಸ್ಕೇರ್ಸ್ಲಿ ಕನ್ಸೀಲಿಂಗ್ ಅ ಸ್ಕೌಲ್ ಅಂತ ಹೇಳ್ತಾರೆ ಅವರು. ಸೊ ಆತ ಹೆಂಗೆ ಹೋದ ಅಂದರೆ ತನ್ನ ಕೋಪವನ್ನು ಹತ್ತಿಟ್ಟುಕೊಳ್ಳಾರದೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬಿಡ್ತಾನೆ ವಾಪಸ್. ಸೊ ಇದು ಅವನಿಗೆ ಒಂದು ಎಕ್ಸ್ಪ್ರೆಷನನ್ನು ಹೇಳ್ಬೋದು, ಅವನ ರಿಯಾಕ್ಷನ್ ಇದು, ಕೋಪವನ್ನು ಎಕ್ಸ್ಪ್ರೆಸ್ ಮಾಡೋದು. ಹೌ ಡಸ್ ಪೆಡ್ರೋ ಟ್ರೈ ಟು ಡಿಫೆಂಡ್ ದ ಡ್ರಂಕನ್ ಸೀಮೆನ್? ಸೊ ಡ್ರಂಕನ್ ಸೀಮೆನ್, ಕುಡಿದು ಇರುವಂಥ ಒಂದು ನಾವಿಕರನ್ನು ಹೇಗೀತ ರಕ್ಷಣೆ ಮಾಡೋಕೆ ಹೋಗ್ತಾನೆ ಕೊಲಂಬಸ್ಸಿಂದ, ಹೆಂಗೀತ ಅವ್ರ ಪರವಾಗಿ ಮಾತಾಡ್ತಾನೆ ಅಂತ ಕೇಳ್ತಾರೆ. ಹೇಗೆ ಅಂದರೆ, ದೇ ವರ್ ಸಿಂಪಲ್ ಮೆನ್ ಆ್ಯಂಡ್ ದೇ ಹ್ಯಾಡ್ ಟು ಟೇಕ್ ದ ರಿಲ್ಯಾಕ್ಸೇಷನ್ ಫ್ರಮ್ ದೇರ್ ಹಾರ್ಡ್ ವರ್ಕ್. ಅವರ ಹಾರ್ಡ್ ವರ್ಕಿಂದ ಅವರು ರಿಲ್ಯಾಕ್ಸೇಷನ್ ಮಾಡಬೇಕು. ಸಿಂಪಲ್ ಸರಳ ಜನರು ಅಂತ ಇವರು ಈತ ಹೇಳಿ ಅವರು ರಕ್ಷಣೆ ಮಾಡ್ಕೊತಾನೆ. ವಾಸ್ ಯು ರೈಟ್ ಇನ್ ಡಿಫೆಂಡಿಂಗ್ ದೆಮ್? ಅವ್ರನ್ನ ಆ ರೀತಿ ಅವ್ರ ಪರವಾಗಿ ಮಾತಾಡೋದ್ರಲ್ಲಿ ಆತ ಮಾತಾಡಿದ್ದು ಸರಿ ಇತ್ತಾ ಅಂತ ಕೇಳ್ತಾರೆ. ಎಸ್, ಅಫ್ಕೋರ್ಸ್ ಹಿ ವಾಸ್ ರೈಟ್, ಬಿಕಾಸ್ ಹಿ ವಾಸ್ ಎನ್ ಆಫೀಸರ್ ಆಫ್ ದ ಸೀ ಆ್ಯಂಡ್ ಹಿ ಹ್ಯಾಡ್ ಟು ಟೇಕ್ ಕೇರ್ ಆಫ್ ದ ಸೀಮೆನ್. ಆ ಸೀಮೆಯನ್ನು ಕಾಳಜಿ ಇವತ್ತ ತಗೋಬೇಕಾಗಿತ್ತು. ಆ್ಯಂಡ್ ವಾಟ್ ಈಸ್ ಟರ್ಮ್ಡ್ ಆ್ಯಸ್ ಈಸ್ ವರ್ಸ್ಟ್ ಎನಿಮಿ ಬೈ ಕೊಲಂಬಸ್? ಸೊ ಕೊಲಂಬಸ್ ಪ್ರಕಾರ ಅವನ ಕೆಟ್ಟ ಶತ್ರು ಯಾರು ಅಂತ ಕೇಳ್ತಾರೆ. ಇಟ್ ಈಸ್ ಕ್ಲಿಯರ್ ದ್ಯಾಟ್ his unbridled tongue is his worst enemy ಅಂತ ಹೇಳ್ಬೋದು. ಅವನ ಅನ್ಬ್ರೈಡಲ್ಡ್ ಟಂಗೆ, ನಿಯಂತ್ರಣವಿಲ್ಲದ ನಾಲಿಗೆಗೆ ಅವನ ಕೆಟ್ಟ ಶತ್ರು ಅಂತ ಹೇಳ್ಬೋದು. ಸೊ 5th ಕ್ವೆಶನ್ ಇಲ್ಲಿರೋದು, ದ ಡೈಲಾಗ್ ಬಿಟ್ವೀನ್ ಕೊಲಂಬಸ್ ಆ್ಯಂಡ್ ಪೆಡ್ರೋ ಇನ್ ಸೆಕ್ಷನ್ 2 ರಿವೀಲ್ಸ್, ಹೇಳ್ಕೊಡುತ್ತಾ ತಿಳಿಸುತ್ತೆ ನಮಗೇನಪ್ಪ, ಅವರಿಬ್ಬರು ಒಂದು ಡೈಲಾಗ್ ಏನು ಹೇಳ್ಕೊಡುತ್ತಂದರೆ, ದಿಸ್ ಟ್ರೈಟ್, ಈ ಒಂದು ವಿಶೇಷ ಗುಣವನ್ನು ಹೇಳುತ್ತಾ. ಯಾರ್ದು? ಕೊಲಂಬಸ್ನ ಒಂದು ವಿಶೇಷ ಗುಣವನ್ನು ಹೇಳ್ಕೊಡುವಂಥ ಒಂದು ಆ ಡೈಲಾಗ್ ಹೇಳ್ಕೊಡೋದು ಏನಪ್ಪ ಅಂದರೆ, ಯಾವ ವಿಶೇಷ ಗುಣಪ್ಪ ಅಂದರೆ, ಆಪ್ಷನ್ ಎ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್, ಒಂದು ಡಿಕ್ಟೇಟೋರಿಯಲ್ ಆಟಿಟ್ಯೂಡ್, ಸರ್ವಾಧಿಕಾರಿ ಅಂತ ಮನೋಭಾವ ಇರೋದು. ಆಪ್ಷನ್ ಬಿ ಕ್ವಿಕ್ ಟೆಂಪರ್, ತಕ್ಷಣ ಕೋಪ ತರಿಸ್ಕೊಳ್ಳೋದು. ಆಪ್ಷನ್ ಸಿ ಹೇಟ್ರೆಡ್ ಟುವರ್ಡ್ಸ್ ದ ಸೀಮೆನ್ ಬಗ್ಗೆ ದ್ವೇಷ ಮಾಡೋದು. ಆಪ್ಷನ್ ಡಿ ಶೆಲ್ಫಿಶ್ನೆಸ್, ನಿಸ್ವಾರ್ಥತೆಯಿಂದ ಇರೋದು. ಅವ್ರು ನಿಸ್ವಾರ್ಥತೆಯನ್ನು ಹೇಳ್ಕೊಡುತ್ತಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ಈಸ್ ಕ್ವಿಕ್ ಟೆಂಪರ್, ಬಿಕಾಸ್ ಸೆಕ್ಷನ್ 2 ಅಲ್ಲಿರೋ ಡೈಲಾಗ್ಸ್, ಇಬ್ಬರು ನಡುವೆ ಇರೋ ಡೈಲಾಗನ್ನು ಏನು ಕನ್ವೆ ಮಾಡುತ್ತಪ್ಪ ಅಂದರೆ, ಹಿ ಲಾಸ್ಟ್ ಈಸ್ ಟೆಂಪರ್, ಅವನ ತಾಳ್ಮೆಯನ್ನು ಕಳ್ಕೊಂಡು ಕೋಪ ಏನಾಗ್ತಾನೋ, ಸೊ ಆತ ಕ್ವಿಕ್ ಟೆಂಪರನ್ನು, ತಕ್ಷಣ ಕೋಪಗೊಳ್ಳುವಂಥ ಒಂದು ಫೆಸಿಲಿಟಿ, ಒಂದು ಫೀಚರನ್ನು, ಆ ಟ್ರೈಟ್ ಅಂತ ಒಳ್ಳಿದೆ ಇಲ್ಲಿ. ಇದು ನೆಕ್ಸ್ಟ್ ನಿಮಗೆ ಅಂಬೇಡ್ಕರ್ ಪಾಠದಲ್ಲಿ ಬರುತ್ತೆ. ಸೊ ಈ ಟ್ರೈಟ್, ಈ ಒಂದು ಗುಣಲಕ್ಷಣ, ಅವನ ಒಂದು ಗುಣವನ್ನು ಇದು ಹೇಳ್ಕೊಡುತ್ತೆ. ಕ್ವಿಕ್ ಟೆಂಪರ್. ಕೊಲಂಬಸ್ ಈಸ್ ಆಲ್ವೇಸ್ ಫ್ಯೂರಿಯಸ್ ವೆನ್ ಹಿ ಹರ್ಸ್ ದ ಸಾಂಗ್ ಹಿಯರ್ ಇಸ್ ಅ ಕೆಗ್ ಆಫ್ ರಮ್, ವಾಟ್ ಮೇಕ್ಸ್ ಹಿಮ್ ರಿಯಾಕ್ಟ್ ಸೊ? ಸೊ ವೆನ್ ಹಿ ಹರ್ಸ್ ದ ಸಾಂಗ್ ಹಿಯರ್ ಇಸ್ ಅ ಕೆಗ್ ಆಫ್ ರಮ್, ಈ ಒಂದು ಸಾಂಗನ್ನು ಕೇಳಿದಾಗ ಹಿ ಬಿಕೇಮ್ ಫ್ಯೂರಿಯಸ್ ಆದ. ಯಾಕೆ ಅವನಿಗೆ ಫ್ಯೂರಿಯಸ್, ಆ ಕೋಪ ಬರುತ್ತೆ ಹಾಡು ಕೇಳಿದಾಗ ಅಂತ ಕೇಳ್ಬೋದು. ಬಿಕಾಸ್ ಕೊಲಂಬಸ್ ಹ್ಯಾಸ್ ಅ ಗ್ರೇಟ್ ವಿಷನ್ ಆ್ಯಂಡ್ ಗ್ರೇಟ್ ವಿಲ್, ಬಟ್ ದ seamen were very simple and they very tired and they wanted to go back their homes. So Columbus did not allow them to go back,
That's why they were singing to criticize this Columbus. ಆ ಸಾಂಗ್ ಇವನು ಕ್ರಿಟಿಸೈಸ್ ಮಾಡಲಿಕ್ಕೆ ಇತ್ತು. ಸೊ ಸಿಂಪಲ್ ಆಗಿ ನಾವು ಹೇಳ್ಬೋದು, ದ ಸಾಂಗ್ ಆಫ್ ದ ಸೀಮೆನ್ ವಾಸ್ ಕ್ರಿಟಿಸೈಸಿಂಗ್ ದ ಕೊಲಂಬಸ್ ಕ್ಯಾರೆಕ್ಟರ್. ಸೊ ಹಿ ವಾಸ್ ಬಿಕಮಿಂಗ್ ಫ್ಯೂರಿಯಸ್ ವೆನ್ ಹಿ ಹರ್ಸ್ ದಿಸ್ ಸಾಂಗ್. ಈತ ಸಾಂಗನ್ನು ಕೇಳಿದಾಗ ಕೋಪಗೊಳ್ತಿದ್ದ, ಅವನು ಕ್ರಿಟಿಸೈಸ್ ಮಾಡ್ತಿತ್ತು, ಕೊಲಂಬಸ್ನ ಬಗ್ಗೆ ಇದು ವಿಮರ್ಶೆ ಮಾಡ್ತಿತ್ತು. ಇಷ್ಟು ಇದು ನಿಮ್ಮ ಒಂದು ಡಿಸ್ಕವರಿ ಪಾಠದ ಒಂದು ಸೆಕೆಂಡ್ ಸೀನ್ ಮಟ್ಟ ಇರುವಂಥ ಒಂದು ಪಠ್ಯ. So I hope you like this video, and if you like, you have to share with your friends. ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ, ಬೇರೆ ಪಾಠಗಳಲ್ಲೂ ನಿಮಗೆ ಕನ್ಫ್ಯೂಷನ್ ಇತ್ತು ಅಂದರೆ, ಸೊ ನಮಗೆ ಕಮೆಂಟ್ ಮಾಡಿ. ಯಾವ ಪಾಠ, ಒಂದು ವೇಳೆ ಗ್ರಾಮರ್ ಟಾಪಿಕಲ್ಲೂ ಬಿ ಪಾಠಲ್ಲೂ ನಿಮಗೆ ಡೌಟ್ಸ್ ಇತ್ತಂದರೆ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ. ಸೊ ಅದ್ರ ವಿಡಿಯೋ ಮಾಡಿ ಹಾಕ್ತೀನಿ. ಏನೋ ಈ ಲಾಕ್ಡೌನಲ್ಲಿ ನೀವು ಇದನ್ನು ಉಪಯೋಗ ಮಾಡಿಕೊಂಡು ನೆಕ್ಸ್ಟ್ ಬರೋ ಎಕ್ಸಾಮಿಗೆ ರೆಡಿಯಾಗಿರ್ತೀರಾ ಅನ್ನೋ ಒಂದು ಆಶೆಯಿಂದ ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೀಟಾಗಿ ಸರಿಯಾಗಿ ಓದ್ಕೊಂಡು ಸಕ್ಸಸ್ ಆಗಿರಿ ಅಂತ ಹೇಳ್ತೀನಿ. ನಮಸ್ಕಾರ.